ಹಲೋ ಎವ್ರಿವನ್, ಕಲಾಂ ಬ್ಯಾಚ್ ಹಿಸ್ಟ್ರಿ 12th ಕ್ಲಾಸ್ ಇದು. ಇಲ್ಲಿ ತನಕ ಏನೇನು ನೋಡಿದ್ವಿ ನೆನ್ಪು ಮಾಡ್ಕೊಳ್ಳಿ. ಪ್ಯಾಲಿಯೋಲಿಥಿಕ್ ಆಯಿತು, ಅದರಲ್ಲಿ ಲೋವರ್, ಮಿಡಲ್, ಅಪ್ಪರ್ ಪ್ಯಾಲಿಯೋಲಿಥಿಕ್ ಆಯಿತು. ಅದಾದಮೇಲೆ ಮೀಸೋಲಿಥಿಕ್ ಆಯಿತು. ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಯೋಲಿಥಿಕ್ಗೆ ಎಂಟರ್ ಆಗಿದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಯೋಲಿಥಿಕ್ ಮತ್ತು ಚಾಲ್ಕೋಲಿಥಿಕ್ ಏಜ್ ಇದ್ರ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ಮೊದಲೇ ಹೇಳಿದಾಗೆ ನೆನ್ಪು ಮಾಡ್ಕೊಳ್ಳಿ, ಭಾರತ ಏನಿದೆ ಎಲ್ಲ ಪ್ರದೇಶದಲ್ಲೂ ಒಂದೇ ಸಾರಿ ಏಕಕಾಲಕ್ಕೆ ಈ ಒಂದು ಏಜ್ಗಳು ಎಂಟರ್ ಆಗಿ ಎಕ್ಸಿಟ್ ಆಗ್ತಾ ಇಲ್ಲ ಅಲ್ವಾ. ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ಅಲ್ಲಿನ ಒಂದು ವಾತಾವರಣ ಬದಲಾಗ್ತಾ ಇದೆ. ರಾಜಸ್ಥಾನದಲ್ಲಿ ಬೇರೆ ವಾತಾವರಣ ಇದೆ, ಪಶ್ಚಿಮ ಬಂಗಾಳದಲ್ಲಿ ಬೇರೆ. ಯಾವಾಗ ಎನ್ವೈರ್ಮೆಂಟು, ಕ್ಲೈಮೇಟು ಇದೆಲ್ಲ ಚೇಂಜ್ ಆಗುತ್ತೋ ಅದಕ್ಕೆ ತಕ್ಕ ಹಾಗೆ ಮನುಷ್ಯ ಪ್ರತಿಕ್ರಿಯೆ ಕೊಡ್ತಾ ಹೋಗ್ತಾನೆ, ಅಡಾಪ್ಟ್ ಆಗ್ತಾನೆ ಅಲ್ವಾ. ಅಲ್ಲಿ ಯಾವ ಸಂಪನ್ಮೂಲ ಇತ್ತೋ ಅದಕ್ಕೆ ಅನುಗುಣವಾಗಿ ಮನುಷ್ಯನ ಜೀವನ ಶೈಲಿ ಬದಲಾಗ್ತಾ ಹೋಗುತ್ತೆ. ಸೊ ಈಗ ನಾವು ನಿಯೋಲಿಥಿಕ್ ಅದಕ್ಕೆ ಎಂಟರ್ ಆಗಿದ್ದೇವೆ, ಅದರ ಬಗ್ಗೆ ಮಾತಾಡ್ತಾ ಇರೋದು. ನಿಯೋಲಿಥಿಕ್ನಲ್ಲಿ ಮುಖ್ಯವಾದ ಸ್ಥಳಗಳು ಬರುತ್ತೆ ನೋಡಿ. ಈ ಒಂದು ವಿಡಿಯೋದಲ್ಲಿ ಏನೇನು ಮೆನ್ಷನ್ ಆಗಿದೆ ಈ ಒಂದು ಸ್ಥಳಗಳನ್ನು, ಉದಾಹರಣೆಗೆ ಇಲ್ಲಿ ನಾರ್ತ್ ವೆಸ್ಟು, ಕಾಶ್ಮೀರ್ ಅಂತೆಲ್ಲ ಇದೆ ನೋಡಿ. ಸೊ ಎಲ್ಲೆಲ್ಲಿ ಇಂತಹ ಸ್ಥಳಗಳ ಹೆಸರು ಬಂದಿದೆ, ವಿಡಿಯೋ ಮುಗಿದ ಮೇಲೆ ನಿಮಗೆ ಸಮಯ ಸಿಕ್ಕಾಗ ಭಾರತದ ಮ್ಯಾಪನ್ನು ಬಿಡಿಸಿ ಸರ್ಚ್ ಮಾಡಿ. ನೀವೇ ಸರ್ಚ್ ಮಾಡಿ, ಈಸಿಯಾಗಿ ಸಿಗುತ್ತೆ ಗೂಗಲ್ ಅಂತೂ, ಅಥವಾ AI ಅಲ್ಲಿ ಎಲ್ಲಿದೆ ಅಂತಲೂ ಸಹ ಗೊತ್ತಾಗುತ್ತೆ. ಸರ್ಚ್ ಮಾಡಿ ನಿಮ್ಮದೇ ಆದ ಮ್ಯಾಪ್ ಬಿಡಿಸಿ ಅದರಲ್ಲಿ ಇದನ್ನು ಮಾರ್ಕ್ ಮಾಡ್ಕೋಬೇಕು. ವಿಡಿಯೋ ನೋಡೋದ್ರಿಂದ 10 ನಿಮಿಷ ಅಥವಾ 1 ದಿನ ನೆನಪಿರುತ್ತೆ. ನೀವೇ ಬಿಡಿಸ್ಕೊಂಡ್ರೆ ಹೆಚ್ಚು ದಿನ ನೆನಪಿನಲ್ಲಿ ಉಳಿಯುತ್ತೆ. ಹಾಗಾಗಿ ವಿಡಿಯೋ ನೋಡಾದಮೇಲೆ ಪ್ರತಿಯೊಂದು ಇಂಪಾರ್ಟೆಂಟ್ ಏನಿದೆ ಇವತ್ತು ಸ್ಥಳಗಳು, ಆ ಸ್ಥಳಗಳನ್ನು ನಿಮ್ಮದೇ ಆದಂಥ ಮ್ಯಾಪ್ನಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಳ್ಳೋದು ಅಂತಂದರೆ, ಈಗ ಭಾರತ ನಕಾಶೆ ಬಿಡಿಸಿದ್ದೀರಿ, ಓಕೆನಾ, ಬಿಡಿಸ್ಕೊಂಡು ಇಲ್ಲಿ ಹಿಮಾಲಯ ಅಥವಾ ಜಮ್ಮು ಕಾಶ್ಮೀರ ಇದೆ. ಸೊ ಈ ಥರ ಇಲ್ಲಿ ಡೈರೆಕ್ಟಾಗಿ ಒಂದು ಹೆಸರು ಬರೆಯೋದಲ್ಲ, ಜಮ್ಮು ಕಾಶ್ಮೀರ ಅಂತ ಬರೆದಿಡೋದಲ್ಲ. ಮ್ಯಾಪ್ನಲ್ಲಿ ಯಾವತ್ತೂ ನಂಬರ್ಸನ್ನು ಹಾಕಬೇಕು. ನಂಬರ್ಸ್ ಅಂತಂದ್ರೆ ನಾನೀಗ ರಿವಿಷನಿಗೆ ಹೇಳ್ತಾ ಇರೋದು. ಇಲ್ಲಿ ಒಂದು ಪ್ರದೇಶ ಬರುತ್ತೆ ಮೆಹರಾಗಢ್ ಅಂತ. ಸೊ ಅಲ್ಲಿ ಇದು ಬಲೂಚಿಸ್ತಾನ ಈ ಭಾಗದಲ್ಲಿ ಬರೋದು. ಅಲ್ಲಿ ಮೆಹರ್ಗಢ್ ಅಂತ ಬರುತ್ತೆ. ನೀವು ಅಲ್ಲಿ ಮೆಹರ್ಗಢ್ ಅಂತ ಬರ್ಕೊಳ್ಳೋದಲ್ಲ, ಜಸ್ಟ್ 1 ಅಂತ ಹಾಕೋದು. ಅಂದರೆ ನೋಡಿದಾಗ ನಿಮಗೆ ಆ ಪ್ರದೇಶ ನೆನಪಾಗಬಾರ್ದು ಅಂತಂದರೆ, ಆ ಪ್ರದೇಶವನ್ನೇ ಡೈರೆಕ್ಟಾಗಿ ನೀವು ನೋಡಬಾರ್ದು, ಜಸ್ಟ್ ಆ ನಂಬರ್ ನೋಡಬೇಕು. ನಂಬರ್ ನೋಡಿದ್ಮೇಲೆ ಅದು ನೆನಪಾಗಬೇಕು. ಇದು ಏನು ಅಂತಂದರೆ, ಇದು ಆ್ಯಕ್ಟಿವ್ ರೀಕಾಲ್ ಮೆಥಡಲ್ಲೇ ಬರೋದು. ಇದು ನೋಡಿದ ತಕ್ಷಣ ನಂಬರ್ ನೋಡಿದಾಗ ನಿಮಗೇನಾಗುತ್ತೆ, ಡೈರೆಕ್ಟಾಗಿ ಮೆದುಳಿಗೆ ಸೂಚನೆ ಸಿಕ್ಕೋದಿಲ್ಲ. ಅಂತಂದರೆ ಥಿಂಕ್ ಮಾಡುತ್ತೆ ಆವಾಗ ಮೆದುಳು, ಆ್ಯಕ್ಚುಲಿ ಯಾವ ಪ್ರದೇಶ ಇದು ಅಂತ ಥಿಂಕ್ ಮಾಡಿ ಆದಮೇಲೆ ನೆನಪಾಗಬೇಕು. ಡೈರೆಕ್ಟಾಗಿ ನೋಡಿದರೆ ಓಹೋ ಇದು ಗೊತ್ತಿದೆ, ಇದೆಲ್ಲ ಗೊತ್ತಿರೋದೆ ಅಂತ ನೀವು ಓಡಿಸ್ಕೊಂಡು ಹೋಗಿಬಿಡ್ತೀರಿ. ಅದು ಬಹಳ ಉಪಯೋಗ ಆಗೋದಿಲ್ಲ, ಆಮೇಲೆ ನೆನಪಿರೋದಿಲ್ಲ. ಸೊ ಯಾವತ್ತೂ ಮ್ಯಾಪ್ನಲ್ಲಿ ನಂಬರ್ಸ್ಗಳನ್ನು ಯೂಸ್ ಮಾಡಿ. ನಂಬರ್ಸ್ಗಳಿಗೆ ಯಾವ್ಯಾವ ಪ್ಲೇಸು ಅಂತ ಒಂದು ಹಾಳೆಯ ಹಿಂಬದಿಯಲ್ಲಿ ಬರೀಬಹುದು, ಅಥವಾ ಸಪ್ರೇಟಾಗಿ ಕೆಳಗಡೆ ಬಾಕ್ಸ್ನಲ್ಲಿ ಬರ್ಕೊಂಡಿರಬಹುದು. ಹೇಳಿದ್ದು ಗೊತ್ತಾಗ್ತಾ ಇದೆಯಾ? ಮ್ಯಾಪ್ ಬಿಡಿಸೋದು, ಮ್ಯಾಪ್ನಲ್ಲಿ ನಂಬರ್ಸ್ಗಳನ್ನು ಮಾತ್ರ ಅಲ್ಲಿ ನೋಟ್ ಮಾಡ್ಕೊಳ್ಳೋದು, 1 2 3 4 ಅಂತ. ಆ ನಂಬರ್ಸ್ಗಳು ಅಂತಂದರೆ ಯಾವ ಪ್ಲೇಸು ಅಂತ ಬೇರೆ ಕಡೆ ಬರೆದಿಟ್ಕೋಬೇಕು. ಡೈರೆಕ್ಟಾಗಿ ಪ್ಲೇಸ್ ಹೆಸರನ್ನೇ ಇಲ್ಲಿ ಬರೆದಿಡಬಾರ್ದು ಮ್ಯಾಪ್ನಲ್ಲಿ. ರಿವಿಷನ್ ಫ್ರೆಂಡ್ಲಿ ಆಗಿ ನಾನು ಹೇಳ್ತಾ ಇರೋದು. ಇಲ್ಲ ನನಗಿಲ್ಲೇ ಬರ್ಕೋಬೇಕು, ನನಗದು ಹೆಲ್ಪ್ ಆಗುತ್ತೆ ಅಂದರೆ ನೀವು ಬರ್ಕೋಬಹುದು, ಆದರೆ ಬಹಳ ದಿನ ನೆನಪಿನಲ್ಲಿ ಇರೋದಿಲ್ಲ. ಅಂದರೆ ಮುಂದೆ ನಾವು ರೀಕಾಲ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ನಂಬರ್ಸನ್ನು ನೀವು ಕನೆಕ್ಟ್ ಮಾಡಿ ಇಟ್ಕೊಂಡ್ರೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ದೇನೆ. ಸೊ ಈಗ ನಾವು ನಾರ್ತ್ ವೆಸ್ಟ್ ಅಂತಂದರೆ ವಾಯುವ್ಯ ಭಾಗ, ಅಲ್ಲಿ ಬಲೂಚಿಸ್ತಾನದ ಒಂದು ಪ್ರದೇಶ, ಆ ಭಾಗದಲ್ಲಿ ಮೆಹರ್ಗಢ್ ಅಂತ ಇದೆ. ಅದರ ಜೊತೆ ಕಾಶ್ಮೀರದಲ್ಲಿ ಬುರ್ಜಹಾಮ್, 2 ಪ್ರಮುಖವಾದ ಸ್ಥಳಗಳು. ಮೆಹರ್ಗಢಲ್ಲಿ ಮುಖ್ಯವಾಗಿ ಅಗ್ರಿಕಲ್ಚರ್, ಗ್ರ್ಯಾನರೀಸು, ಮಡ್ ಬ್ರಿಕ್ ಹೌಸ್ ಅಂತಂದರೆ ಏನು? ಮಡ್ ಬ್ರಿಕ್ ಅಂತಂದರೆ ಅಂದರೆ ಈಗ ಮಣ್ಣಿನಿಂದ ಮಾಡುವಂತಹ ಇಟ್ಟಿಗೆ, ಅದರಿಂದ ಕಟ್ಟಿದಂತಹ ಮನೆಗಳು, ಮತ್ತು ಧಾನ್ಯಗಳನ್ನು ಸಂಗ್ರಹಿಸಿಟ್ಕೊಳ್ಳಿಕ್ಕೆ ಗ್ರಾನರೀಸ್ಗಳು, ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಥ ಎವಿಡೆನ್ಸು, ಅದೆಲ್ಲ ಎಲ್ಲಿ ನಮ್ಗೆ ಸಿಕ್ಕಿದೆ? ಮೆಹರ್ಗಢ್. ಕಾಶ್ಮೀರದಲ್ಲಿ ಬುರ್ಜಹಾಮ್ ಅಂತಿದೆ. ಬುರ್ಜಹಾಮ್ ಅಲ್ಲಿ ಗುಫ್ಕ್ರಾಲ್ ಮತ್ತು ಪಿಟ್ ಡ್ವೆಲ್ಲಿಂಗ್ಸ್, ಬೋನ್ ಟೂಲ್ಸ್. ಪಿಟ್ ಡ್ವೆಲ್ಲಿಂಗ್ಸ್ ಅಂತ ಬಹಳ ಪ್ರಮುಖವಾಗಿರೋದು ನೋಡಿ.
ಅಂತಂದರೆ ಆ ಕಾಶ್ಮೀರದಲ್ಲಿ ಚಳಿ ಜಾಸ್ತಿ ಇತ್ತು. ಆವಾಗ ಮನುಷ್ಯ ಮುಖ್ಯವಾಗಿ ಏನು ಮಾಡ್ತಾ ಇದ್ದ, ಅಲ್ಲಿನ ಬುರ್ಜಹೋಮ್ನಲ್ಲಿ ನೆಲದ ಒಳಗಡೆ ಆಳವಾದ ಗುಂಡಿಗಳನ್ನು ತೋಡಿ ಪಿಟ್ ಹೌಸಸ್ ಅಂತ ಹೇಳ್ತಾರೆ, ಪಿಟ್ ಹೌಸ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದ. ಆ ಗುಂಡಿ ಮೇಲ್ಭಾಗಕ್ಕೆ ಎಲೆಗಳನ್ನು ಹುಲ್ಲನ್ನು ಬಳಸಿ ಛಾವಣಿ ಥರ ಮಾಡ್ತಾ ಇದ್ದ. ಗುಂಡಿಯ ಒಳಗಡೆ ಇಳಿಲಿಕ್ಕೆ ಮೆಟ್ಟಿಲುಗಳನ್ನು ಸಹ ಮಾಡ್ಕೊಂಡಿದ್ದ. ಅದು ಪಿಟ್ ಡ್ವೆಲ್ಲಿಂಗ್ಸ್. ಮತ್ತು ಗುಫ್ಕ್ರಾಲ್ ಅಂತ ಬಂದಿದೆ ಅಲ್ಲಿ. ಗುಫ್ಕ್ರಾಲ್ ಅಂತಂದರೆ ಒಂಥರ ಕೇವ್ ಆಫ್ ದಿ ಫಾಟರ್, ಕುಂಬಾರನ ಗುಹೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಸರೋವರಗಳ ತೀರದಲ್ಲಿ ಈ ನೆಲದೊಳಗಡೆ ಮನೆಗಳನ್ನು ನಿರ್ಮಾಣ ಮಾಡಿ, ಅಥವಾ ಈ ರೀತಿ ಮಡ್ ಬ್ರಿಕ್ ಹೌಸ್ಗಳನ್ನು ನಿರ್ಮಾಣ ಮಾಡಿ ವಾಸ ಮಾಡ್ತಾ ಇದ್ರು ಆಗಿನ ಕಾಲದವರು. ಇಲ್ಲಿ ಮುಖ್ಯವಾದ 2 ಶಬ್ದಗಳು ನೋಡಿ. ನಾರ್ತ್ ವೆಸ್ಟಲ್ಲಿ ಮೆಹರ್ಗಢಲ್ಲಿ ಪ್ರಮುಖವಾಗಿ ಗ್ರ್ಯಾನರೀಸ್ಗಳು. ಎಲ್ಲಿರೋದು ಇದು? ಪಾಕಿಸ್ತಾನ, ಬಲೂಚಿಸ್ತಾನ, ಆ ಕಡೆ ಬೋಲಾನ್ ಪಾಸು ಆ ಕಡೆ ಇರೋದು. ಮತ್ತು ನಮ್ಮ ಭಾರತದ ಉಪಖಂಡ ಏನು ಸಬ್ ಕಾಂಟಿನೆಂಟ್ ಅಂತ ಕರಿತೇವೆ, ಇಲ್ಲಿ ಸಿಕ್ಕಿರುವಂತಹ ಪತ್ತೆಯಾಗಿರುವಂತಹ ಓಲ್ಡೆಸ್ಟ್ ಮತ್ತು ಲಾರ್ಜೆಸ್ಟು ನವಶಿಲಾಯುಗದ ತಾಣ ಇದು. ಪ್ರತಿಯೊಂದು ಸಹ ನೋಟ್ಸಲ್ಲಿದೆ, ಓದಲೇಬೇಕು, ನೋಟ್ಸ್ ಜಾಸ್ತಿ ಓದಲೇಬೇಕು. ಆಮೇಲೆ ಬ್ರೆಡ್ ಬಾಸ್ಕೆಟ್ ಅಂತ ಕರೀತಿದ್ರು ಈ ಒಂದು ಮೆಹರ್ಗಢನ್ನು. ನೋಡಿ, ವೀಟ್ ಬಾರ್ಲಿ, ಮುಖ್ಯವಾಗಿ ವೀಟ್ ಬಾರ್ಲಿಗೆ ಫೇಮಸ್ ಆಗಿರೋದು. ಅಲ್ಲಿ ಗ್ರ್ಯಾನರೀಸ್ಗಳು, ಮಡ್ ಬ್ರಿಕ್ ಹೌಸ್ಗಳು ಮತ್ತು ಅನಿಮಲ್ ಡೊಮೆಸ್ಟಿಕೇಶನ್ ಅಂತಂದರೆ ಗೋಟು, ಆಡು, ಕುರಿ, ಹಸು, ಎಮ್ಮೆಗಳನ್ನು ಸಾಕ್ತಾ ಇದ್ರು. ಸೊ ಅದು ಮೆಹರ್ಗಢ್, ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ನಿಯೋಲಿಥಿಕ್ ಸೈಟ್ಸ್ ಆಫ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಮೆಹರ್ಗಢ್ ನೆನಪಿರಬೇಕು. ಇದಾದಮೇಲೆ ಕಾಶ್ಮೀರದಲ್ಲಿ ಮುಖ್ಯವಾಗಿ ಕಣಿವೆ ಇದೆ. ಕಾಶ್ಮೀರದ ಕಣಿವೆ ಅಂತ ಹೇಳೋದು ನೀವು ಕೇಳಿರಬಹುದು. ಇಲ್ಲಿ 2 ಪ್ರಮುಖವಾದ ಸ್ಥಳಗಳು, ಬುರ್ಜಹೋಮ್, ಗುಫ್ಕ್ರಾಲ್ ಅಂತ. ಬುರ್ಜಹೋಮ್ ಅಂತಂದರೆ ಪಿಟ್ ಡ್ವೆಲ್ಲಿಂಗ್. ಈಗಾಗಲೇ ಹೇಳಿದಾಗೆ ಬುರ್ಜಹೋಮ್ ಅಂತಂದರೆ ಅದರ ಅರ್ಥ ಏನು? ಪ್ಲೇಸ್ ಆಫ್ ಬರ್ಚ್ ಟ್ರೀಸ್ ಅಂತ, ಬರ್ಚ್ ವೃಕ್ಷಗಳ ತಾಣ ಅಂತ ಹೇಳಬಹುದು. ಬರ್ಚ್ ಅನ್ನೋದು ಒಂದು ಕಾಶ್ಮೀರದಲ್ಲಿ ಇರುವಂಥ ಒಂದು ವಿಶಿಷ್ಟವಾದಂಥ ಮರ. ಸೊ ಅಲ್ಲಿ ಈ ಕಾಶ್ಮೀರದಲ್ಲಿ ತುಂಬ ಚಳಿ ಅಲ್ವಾ, ಆ ಹಿಮಪಾತದಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ಏನು ಮಾಡ್ತಾಯಿದ್ರು, ಮಣ್ಣಿನ ಮೇಲೆ ಮನೆ ಕಟ್ಟೋ ಬದಲು ನೆಲದ ಒಳಗಡೆ ಗುಂಡಿಯನ್ನು ತೋಡಿ ಮನೆಯನ್ನು ನಿರ್ಮಾಣ ಮಾಡ್ತಾಯಿದ್ರು. ಪಿಟ್ ಹೌಸಸ್ ಅಂತ ಕರೀತಾರೆ ಅದಕ್ಕೆ. ಪಿಟ್ ಹೌಸಸ್ ನೋಡಿ, ಪಿಟ್ ಡ್ವೆಲ್ಲಿಂಗ್ಸ್ ಅಂತ ಸಹ ಹೇಳ್ತೇವೆ. ಯಾಕಂತಂದರೆ ಟು ಅಡಾಪ್ಟ್ ವಿತ್ ಕೋಲ್ಡ್ ಕ್ಲೈಮೇಟಿಗೆ ಅಡಾಪ್ಟ್ ಆಗಲಿಕ್ಕೆ ಆ ರೀತಿ ಮಾಡ್ತಾಯಿದ್ರು. ಮತ್ತು ಅದರೊಳಗಡೆ ಇಳಿಲಿಕ್ಕೆ ಮೆಟ್ಟಿಲುಗಳಿತ್ತು. ಇನ್ನೊಂದು ಶಬ್ದ ಬಂದಿರೋದು ಗುಫ್ಕ್ರಾಲ್ ಅಂತಂದರೆ ಕೇವ್ ಆಫ್ ದಿ ಫಾಟರ್ ಅಂತ. ಸರೋವರಗಳ ತೀರದಲ್ಲಿ ನಿರ್ಮಿಸೋದು, ಅದು ಗುಫ್ಕ್ರಾಲು. ಇದಾದಮೇಲೆ ಕಾಶ್ಮೀರದಲ್ಲಿ ಯಾವ ರೀತಿ ಇತ್ತು ಅಂದರೆ ಕಲ್ಚರಲ್ಲಿ ಯಾವ ಥರ ಪಾಯಿಂಟ್ಸ್ಗಳು ನಾವು ನೋಡ್ಬೋದು ಅಂತಂದರೆ, ನೋ ಮೈಕ್ರೋಲಿತ್ಸ್ ಅಂತಂದರೆ ನೋಡಿದ್ದೀವಲ್ವ ಹಿಂದಿನ ವಿಡಿಯೋದಲ್ಲಿ, ಅಂದರೆ ಚಿಕ್ಕದಾಗಿರುತ್ತೆ, ಲೈಟ್ ಆಗಿರುತ್ತೆ, ಶಾರ್ಪ್ ಆಗಿರುತ್ತೆ ಅಂಥ ಮೈಕ್ರೋಲಿತ್ಸು. ಕಾಶ್ಮೀರದ ಈ ಬುರ್ಜಹೋಮ್, ಗುಫ್ಕ್ರಾಲಲ್ಲಿ ಯಾವುದೇ ಮೈಕ್ರೋಲಿತ್ಸ್ಗಳು ಪತ್ತೆ ಆಗಿಲ್ಲ. ಇವರೇನು ಮಾಡ್ತಾಯಿದ್ರು, ಬೋನ್ ಟೂಲ್ಸ್ಗಳನ್ನು, ಮೂಳೆಯ ಆಯುಧಗಳನ್ನು ತುಂಬ ಬಳಸ್ತಾ ಇದ್ರು. ನೀಡಲ್ಸು, ಸ್ಪೇರ್ಸು, ಹಾರ್ಪೂನ್ಸು ಅಂತಂದರೆ ಈಟಿಗಳು, ಸೂಜಿ, ಈ ಥರದ್ದನ್ನು ಬಳಸ್ತಾ ಇದ್ರು. ಮತ್ತು ಬುರ್ಜಹೋಮ್ನಲ್ಲಿ ಡಾಗ್ ಬರಿಯಲ್ ಸಿಕ್ಕಿದೆ. ರಿಲಿಜಿಯಸ್ ಅಥವಾ ಆಫ್ಟರ್ ಲೈಫ್ ಬಿಲೀಫಿಗೆ ಇದು ಕನೆಕ್ಟ್ ಆಗುತ್ತೆ. ಶವಗಳನ್ನು ಹೂಳಬೇಕಾದ್ರೆ ಮಾಲೀಕನ ಗೋರಿ ಒಳಗಡೆ ಅವನ ಸಾಕು ನಾಯಿಗಳನ್ನು ಒಟ್ಟಿಗೆ ಹೂಳ್ತಾ ಇದ್ರು. ಅಂದರೆ ಮರಣದ ನಂತರ ಸಹ ಆ ನಾಯಿ ಕಾಯಬಹುದು ಅಥವಾ ಏನು ಬೇರೆ ನಂಬಿಕೆ ಇತ್ತೋ ಗೊತ್ತಿಲ್ಲ. ಆದರೆ ಆ ಡೊಮೆಸ್ಟಿಕ್ ಡಾಗ್ಸ್ಗಳನ್ನು ಹೂಳ್ತಾ ಇದ್ರು ಒಟ್ಟಿಗೆ. ಡಾಗ್ ಬರಿಯಲ್ಸ್ಗಳು ನಮ್ಗೆ ಸಿಕ್ಕಿದೆ. ಇದಾದಮೇಲೆ ಈಗ ನಾವು ಎಲ್ಲೆಲ್ಲಿ ಹೋದ್ವಿ, ಮೇಲ್ಗಡೆ ಅಲ್ವಾ, ನಮ್ಮ ಕಾಶ್ಮೀರದ ಭಾಗ ಮುಗಿಯಿತು. ಈಗ ಕೆಳಗಡೆ ಬಂದರೆ ಮಧ್ಯ, ಪೂರ್ವ ಮತ್ತು ದಕ್ಷಿಣ ಭಾರತ, ಸೆಂಟ್ರಲ್ ಇಂಡಿಯಾ, ಪೂರ್ವ ಈ ಭಾಗ, ಈಸ್ಟರ್ನ್ ಇಂಡಿಯಾ ಮತ್ತು ದಕ್ಷಿಣ ಭಾರತ. ಈ ಭಾಗದಲ್ಲಿ ಪ್ರಮುಖವಾದ ಸ್ಥಳಗಳನ್ನು ನೋಡೋದಾದರೆ ಈಗಾಗಲೇ ಬಂದಿರುವಂಥ ಕೆಲವು ಪ್ರದೇಶಗಳಿದೆ. ಕೋಲ್ಡಿವ್ವಾ, ಇದು ಕೋಲ್ಡಿವಾ ಮತ್ತು ಮಹಾಗರ ಎಲ್ಲಿರೋದು, ಇದು ಬೇಲನ್ ವ್ಯಾಲಿ, ಬೇಲನ್ ನದಿ ಕಣಿವೆ. ಈಗಾಗಲೇ ಕೇಳಿದ್ದೀರಿ ಅಲ್ವಾ, ಆ ಒಂದು ಬೇಲನ್ ನದಿ ಕಣಿವೆ ಬಹಳ ಇಂಪಾರ್ಟೆಂಟು, ಮ್ಯಾಪ್ನಲ್ಲಿ ಗುರುತು ಮಾಡ್ಕೊಂಡಿರಬೇಕು. ಮತ್ತು ಅದರ ಜೊತೆ ಈ
ಒಂದು ಸಂದರ್ಭದಲ್ಲಿ ಭತ್ತ ಅಥವಾ ಅಕ್ಕಿ ರೈಸ್ ಕಲ್ಟಿವೇಶನ್ ಬಗ್ಗೆ ಪ್ರಮುಖವಾದಂತಹ ಎವಿಡೆನ್ಸ್ ಸಿಗುತ್ತೆ. ಇಲ್ಲಿ ಕೋಲ್ಡಿಹ್ವಾದಲ್ಲಿ ಅರ್ಲಿ ಎವಿಡೆನ್ಸ್ ಆಫ್ ರೈಸ್ ಕಲ್ಟಿವೇಶನ್. ಮತ್ತು ಇದು ಎಷ್ಟಿನ ಅಂದರೆ ಯಾವಾಗಿನ ಸಂದರ್ಭ ಅಂತಂದರೆ 6500 BC ಆವಾಗಿನ ಒಂದು ಅವಧಿ ಇದು. ಆ ಸಂದರ್ಭದಲ್ಲಿ ಮನುಷ್ಯರು ಭತ್ತವನ್ನು ವ್ಯವಸ್ಥಿತವಾಗಿ ಬೆಳೀತಾ ಇದ್ರು ಅಂತ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಹೇಗಿತ್ತು, ಎನ್ವೈರ್ಮೆಂಟ್ ಹೇಗಿತ್ತು ಅಂತಂದರೆ ವೆಟ್ ಕಂಡೀಷನ್ಸ್. ಭತ್ತ ಬೆಳಿಲಿಕ್ಕೆ ಹಾಗೆ ಅಲ್ವಾ, ಭತ್ತ ಬೆಳಿಲಿಕ್ಕೆ ಅತ್ಯಂತ ಸೂಕ್ತವಾದ ಒಂದು ಎನ್ವೈರ್ಮೆಂಟ್ ಆಗಿತ್ತು. ಜೌಗು ಪರಿಸರ ಇರಬಹುದು, ತೇವಾಂಶ ಇರಬಹುದು. ಭತ್ತದ ಕೃಷಿಗೆ ಬಹಳ ಸೂಕ್ತ ಆಗಿತ್ತು ಅದು. ಆ ಮಡಿಕೆಗಳ ಮೇಲೆ ಈ ರೈಸ್ ಹಸ್ಕ್ ಅಂತ ಕರಿತೇವೆ, ಅದರ ಒಂದು ಗುರುತುಗಳು ಸಹ ಸಿಕ್ಕಿದೆ. ಸೊ ಕೋಲ್ಡಿವಾಹ ಮಹಾಗರ ಇರೋದು ಬೇಲನ್ ವ್ಯಾಲಿಯಲ್ಲಿ, ಉತ್ತರ ಪ್ರದೇಶದಲ್ಲಿ. ಇದಾದಮೇಲೆ ಬಿಹಾರದಲ್ಲಿ ನೋಡಿ, ನಾವು ಈಸ್ಟರ್ನ್ ಇಂಡಿಯಾ ಕಡೆ ಬರ್ತಾ ಇದ್ದೇವೆ, ಬಿಹಾರ ಕಡೆ ಬರ್ತಾ ಇದ್ದೇವೆ. ಅಲ್ಲಿ ಗಂಗಾ ಪ್ಲೇನಲ್ಲಿ ಚಿರಾಂಡ್ ಅನ್ನುವಂಥ ಒಂದು ಪ್ರದೇಶ ಇದೆ. ಬಿಹಾರದ ಸರನ್ ನದಿ, ಗಂಗಾ ನದಿ ಉತ್ತರದ ದಂಡೆ ಅಲ್ಲಿರೋದು. ಸರನ್ ಜಿಲ್ಲೆಯಲ್ಲಿ ಗಂಗಾ ನದಿ ದಂಡೆಯಲ್ಲಿರೋದು ಯಾವುದು, ಚಿರಂಡ್ ಅನ್ನುವಂಥ ಪ್ರದೇಶ. ಇಲ್ಲಿ ಮುಖ್ಯವಾಗಿ ಮೇಜರ್ ಫೀಚರ್ ಏನು, ಎಕ್ಸ್ಟೆನ್ಸಿವ್ ಬೋನ್ ಟೂಲ್ಸ್. ಕಾಶ್ಮೀರವನ್ನು ಹೊರತುಪಡಿಸಿದರೆ ಹೆಚ್ಚು ಪ್ರಾಣಿಗಳ ಮೂಳೆಯ ಆಯುಧಗಳು ಸಿಕ್ಕಿರೋದು ಈ ಚಿರಾಂಡಲ್ಲಿ, ಚಿರಾಂಡ್ ಅನ್ನುವಂಥ ಪ್ರದೇಶದಲ್ಲಿ. ಮತ್ತು ಜಿಂಕೆಯ ಕೊಂಬುಗಳು, ಡೀರ್ ಆ್ಯಂಟ್ಲರ್ಸ್ ಅಂತ ಹೇಳ್ತೇವೆ, ಅದರಿಂದ ಏನು ಮಾಡ್ತಾಯಿದ್ರು, ಸೂಜಿ, ಈಟಿ ಅಥವಾ ಡಿಗ್ಗಿಂಗ್ ಟೂಲ್ಸ್, ಅಗಿಯೋದು ಅಂಥ ಉಪಕರಣಗಳನ್ನು ತಯಾರಿಸಿರೋದು ನಮಗೆ ಒಂದು ಎವಿಡೆನ್ಸ್ ಸಿಕ್ಕಿದೆ, ಪತ್ತೆ ಆಗಿದೆ. ಅಂದರೆ ಇಲ್ಲಿ ಗಂಗಾ ನದಿ ಮೆಕ್ಕಲು ಮಣ್ಣಿದೆಯಲ್ವಾ, ಈ ಮೆಕ್ಕಲು ಮಣ್ಣಲ್ಲಿ ಮೊದಲು ಸಹ ಕನೆಕ್ಷನ್ ಮಾಡ್ಕೊಳ್ಳಿ. ಆ ಮೆಕ್ಕಲು ಮಣ್ಣಲ್ಲಿ ಈ ಸ್ಟೋನ್ ಟೂಲ್ಸ್ಗಳಿಗೆ ಬೇಕಾಗಿರೋ ಕಲ್ಲುಗಳು ಸಿಕ್ಕೋದಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಮೂಳೆಗಳನ್ನು ಬಳಸ್ಕೊಳ್ತಾರೆ, ಪ್ರಾಣಿಗಳ ಮೂಳೆಗಳನ್ನು ಬಳಸ್ಕೊಂಡು ಹೆಚ್ಚು ಆಯುಧಗಳನ್ನು ತಯಾರಿಸ್ಕೊಳ್ತಾರೆ. ಯಾಕಂದರೆ ಮೆಕ್ಕಲು ಮಣ್ಣು ಅಥವಾ ಜೌಗು ಪ್ರದೇಶ ಇದೆ ಇಲ್ಲಿ ಒಳ್ಳೊಳ್ಳೆ ಸ್ಟೋನ್ಗಳು ಸಿಕ್ಕೋದಿಲ್ಲ. ಆ ಟೂಲ್ಸ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಸ್ಟೋನ್ ಸಿಕ್ಕೋದಿಲ್ಲ. ಹಾಗಾಗಿ ಪ್ರಾಣಿಗಳ ಮೂಳೆಗಳನ್ನೇ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಬಳಸ್ಕೊಳ್ತಾರೆ. ಮತ್ತು ಅದರ ಜೊತೆ ಆ ಕಡೆ ಅಸ್ಸಾಂ, ಮೇಘಾಲಯದಲ್ಲಿ ಗಾರೋ ಹಿಲ್ಸ್ ಅಂತ ಬರುತ್ತೆ, ಅಲ್ಲೂ ಸಹ ಮಡಿಕೆ, ಕೊಡಲಿಗಳೆಲ್ಲ ಸಿಕ್ಕಿದೆ, ಕೈಯಿಂದ ಮಾಡಿರೋದು. ನೆಕ್ಸ್ಟ್ ಸೌತ್ ಇಂಡಿಯಾ ಕಡೆ ಬಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು. ಇಲ್ಲಿ ಮುಖ್ಯವಾಗಿ ಹೆಚ್ಚು ಎಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಹೆಚ್ಚಿನ ನಿಯೋಲಿಥಿಕ್ ಸೈಟ್ಸ್ಗಳು ಸಿಕ್ಕಿದೆ. ಮತ್ತು ಅದ್ರ ಜೊತೆ ಇಕೊನಾಮಿ ಹೇಗಿತ್ತು, ಅಗ್ರಿಕಲ್ಚರ್, ಕೃಷಿನೂ ಇತ್ತು. ಅದ್ರ ಜೊತೆ ಕ್ಯಾಟಲ್ ಪ್ಯಾಸ್ಟೋರಲಿಸಮ್ ಅಂತಂದರೆ ಪ್ರಾಣಿ ಸಾಕಣೆ ಜೊತೆ ಕೃಷಿ ಎರಡನ್ನೂ ಸಹ ಅವರು ಮುಖ್ಯವಾಗಿ ಮುಂದುವರ್ಸ್ಕೊಂಡು ಬರ್ತಾ ಇದ್ರು. ಪ್ರಮುಖವಾಗಿರೋದು ಆ್ಯಶ್ ಮೌಂಟ್ಸ್. ಈ ಆ್ಯಶ್ ಮೌಂಟ್ಸ್ಗಳ ಬಗ್ಗೆ ಒಂದ್ಸರಿ ಡಿಸ್ಕಸ್ ಮಾಡಿ ಆಗಿತ್ತು, ನೆನ್ಪು ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಆ್ಯಶ್ ಮೌಂಟ್ಸ್ಗಳ ಬಗ್ಗೆ ಅಲ್ವಾ, ಕ್ಯಾಟಲ್ ಪ್ಲಿನ್ಸ್ ಅಂತಂದರೆ ಕೌಡಂಗ್ಸು ಹೆಚ್ಚು ಅಕ್ಯುಮುಲೇಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಆಮೇಲೆ ಬೆಂಕಿ ಕೊಟ್ಟಾಗ ಅದನ್ನು ಬರ್ನ್ ಮಾಡ್ತಾರೆ, ಆ್ಯಶ್ ಅಕ್ಯುಮುಲೇಟ್ ಆಗುತ್ತೆ. ಇದು ಎಲ್ಲ ನೆನಪು ಮಾಡ್ಕೊಳ್ಳಿ, ಎಲ್ಲಿ ಬಂದಿತ್ತು ಮೊದಲು ಅಂತ. ನಿರಂತರವಾಗಿ ದನಕರುಗಳ ಏನು ಸಗಣಿ ಅಥವಾ ಗೊಬ್ಬರ ಒಂದೇ ಕಡೆ ಶೇಖರಿಸ್ತಾ ಇದ್ರು, ಅದು ರಾಶಿ ಹಾಕ್ತಾ ಇದ್ರು. ಆಮೇಲೆ ವರ್ಷಕ್ಕೊಂದು ಸಾರಿ ಯಾವುದಾದ್ರೂ ಹಬ್ಬ ಹರಿದಿನ ಬಂದಾಗ ರಿಲಿಜಿಯಸ್ ಪರ್ಪಸ್ಸಿಗೆ ಅದಕ್ಕೆ ಬೆಂಕಿ ಹಚ್ತಾ ಇದ್ರು. ಈ ಥರ ಶತಮಾನಗಳ ಕಾಲ ನಿರಂತರವಾಗಿ ಬೆಂಕಿ ಹಚ್ಚಿ ದೊಡ್ಡ ಆ್ಯಶ್ ಮೌಂಟ್ಸ್, ಬೂದಿಯ ಗುಡ್ಡ ಅಲ್ಲಿ ಸಿಕ್ಕಿದೆ ನಮಗೆ. ದಿಬ್ಬ ಅಂತ ಹೇಳ್ಬೋದು, ಬೂದಿಯ ದಿಬ್ಬಗಳು ಅಂತ ಹೇಳ್ಬೋದು. ಸೊ ಅದು ಪ್ರಮುಖವಾದಂತಹ ಫೀಚರ್. ಎಲ್ಲಿ ಸಿಕ್ಕಿದೆ ಅಂತಂದರೆ ಮುಖ್ಯವಾಗಿ ಪಿಕ್ಲಿಹಾಲ್, ಮಸ್ಕಿ, ಕುಪ್ಗಲ್, ಬ್ರಹ್ಮಗಿರಿ, ಉತ್ನೂರ್. ಸೊ ಈ ಪ್ರದೇಶದಲ್ಲಿ ಕರ್ನಾಟಕದ್ದು ಪ್ರಮುಖವಾದ ಸ್ಥಳಗಳು. ಸೊ ಇಲ್ಲಿ ನಮಗೇನು ಸಿಕ್ಕಿದೆ, ಬೂದಿಯ ದಿಬ್ಬಗಳು, ಆ್ಯಶ್ ಮೌಂಟ್ಸ್ಗಳು ಸಿಕ್ಕಿದೆ. ಸೊ ಇಷ್ಟು ನಿಯೋಲಿಥಿಕ್ಗೆ ಸಂಬಂಧಪಟ್ಟಂಥದ್ದು. ಒಂದು ಸಾರಿ ನೋಡ್ಕೊಳ್ಳಿ, ಒಂದು ಸಾರಿ ಮೊದಲಿಂದ ಹೇಳೋದಾದರೆ ನಿಯೋಲಿಥಿಕ್ನಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ಸಹ ನೋಡಿದ್ದೇವೆ ಯಾವ ರೀತಿ ಮೀಸೋಲಿಥಿಕ್ಕಿಂದ ನಿಯೋಲಿಥಿಕ್ ಕಡೆ ನಾವು ಒಂದು ಸ್ಥಿತ್ಯಂತರದ ಕಾಲ ಅಂತ ಹೇಳಬಹುದು. ಈಗ ಪ್ರಮುಖವಾದ ಸ್ಥಳಗಳ ಬಗ್ಗೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ವಾಯುವ್ಯ ಪ್ರದೇಶದಲ್ಲಿ ಬಲೂಚಿಸ್ತಾನ್, ಮೆಹರಗಢ್ ಇರಬಹುದು. ಕಾಶ್ಮೀರದಲ್ಲಿ ಬುರ್ಜಹೋಮು, ಗುಫ್ಕ್ರಾಲ್. ಬುರ್ಜಹೋಮ್ ಯಾಕೆ ಫೇಮಸ್ಸು, ಪಿಟ್ ಡ್ವೆಲ್ಲಿಂಗಿಗೆ ಫೇಮಸ್ಸು ಅಂತಂದರೆ ಭೂಮಿಯ ಒಳಗಡೆ ಒಂದು ಗುಂಡಿ ತೋಡಿ ಬದುಕೋದು. ಮತ್ತು
ಇಲ್ಲಿ ಮೆಹರ್ಗಢ್ನಲ್ಲಿ ಏನು ಮುಖ್ಯವಾಗಿರೋದು ಅದರ ಫೀಚರು ಬಹಳ ಹಳೆಯದು ಮತ್ತು ಅದ್ರ ಜೊತೆ ದೊಡ್ಡದು, ಲಾರ್ಜೆಸ್ಟ್ ಮತ್ತು ಓಲ್ಡೆಸ್ಟ್ ಅಂತ ಹೇಳ್ಬೋದು. ಮಡ್ ಬ್ರಿಕ್ಸ್ ಚೌಕಾಕಾರ ಅಥವಾ ಆಯತಾಕಾರದ ಮನೆ ಇದೆ ಅಲ್ಲಿ. ಆ ಒಂದು ಮನೆಗಳ ಬಗ್ಗೆ ಎವಿಡೆನ್ಸ್ ಸಿಕ್ಕಿದೆ. ಇದಾದಮೇಲೆ ವೀಟು ಮತ್ತು ಬಾರ್ಲಿ ಅಲ್ವಾ, ಗೋಧಿ ಬಾರ್ಲಿ ಅದನ್ನು ಮುಖ್ಯವಾಗಿ ಅಲ್ಲಿ ಬೆಳೀತಾ ಇದ್ರು, ಅದರ ಕೃಷಿ ಇತ್ತು. ಮತ್ತು ಕುಂಬಾರಿಕೆ ಅಥವಾ ಏನು ಹೇಳ್ಬೋದು ಮಡಿಕೆ ಮಾಡೋದು, ಅದ್ರ ಬಗ್ಗೆ ಸಹ ಅಲ್ಲಿ ನಮಗೆ ಎವಿಡೆನ್ಸ್ ಸಿಕ್ಕಿದೆ. ಮತ್ತು ಪಶುಸಂಗೋಪನೆ ಇದೆ ಅಲ್ಲಿ. ಅದಾದಮೇಲೆ ನೆಕ್ಸ್ಟು ಕಾಶ್ಮೀರದಲ್ಲಿ ಬುರ್ದಹೋಮು ಗುಫ್ಕ್ರಾಲ್ ಆಯಿತು. ಮೈಕ್ರೋಲಿತ್ಸ್ ಇರಲಿಲ್ಲ ನೋಡಿ, ನೋ ಮೈಕ್ರೋಲಿತ್ಸ್ ಬಹಳ ಇಂಪಾರ್ಟೆಂಟು. ಬೋನ್ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಡಾಗ್ ಬರಿಯಲ್ಸ್ಗಳ ಬಗ್ಗೆ ನಮಗೆ ಎವಿಡೆನ್ಸ್ ಸಿಕ್ಕಿದೆ. ಇದು ನಾರ್ತಲ್ಲಿ. ಆಮೇಲೆ ಮಿಡ್ಲ್ ಕಡೆ ಬಂದರೆ ಕೋಲ್ಡಿಹ್ವಾ ಮಹಾಗರ, ಎಲ್ಲಿ ಬೇಲನ್ ನದಿ ಕಣಿವೆಯಲ್ಲಿ ಅಲ್ವಾ. ಕೋಲ್ಡಿಹ್ವಾ ಅರ್ಲಿ ಎವಿಡೆನ್ಸ್ ಆಫ್ ರೈಸ್ ಕಲ್ಟಿವೇಶನ್ ಅಂತಂದರೆ ಮುಖ್ಯವಾಗಿ ಭತ್ತ ಅಥವಾ ಅಕ್ಕಿ ಬೆಳೆದ ಬಗ್ಗೆ ಪುರಾವೆ ನಮಗಲ್ಲಿ ಸಿಕ್ಕಿದೆ ಕೋಲ್ಡಿಹ್ವಾದಲ್ಲಿ. ಆಮೇಲೆ ಚಿರಾಂಡ್ ಅಂತ ಒಂದು ಪ್ರದೇಶವನ್ನು ನೋಡಿದ್ವಿ, ಬಿಹಾರದಲ್ಲಿರೋದು. ನೆಕ್ಸ್ಟು ಬೂದಿಯ ದಿಬ್ಬಗಳು, ಆ್ಯಶ್ ಮೌಂಟ್ಸ್, ಕರ್ನಾಟಕದಲ್ಲಿ. ಇದಿಷ್ಟು ನಿಯೋಲಿಥಿಕ್ಕು. ಇದಾದಮೇಲೆ ನೆಕ್ಸ್ಟ್ ಬರೋದು ಚಾಲ್ಕೋಲಿಥಿಕ್ ಪೀರಿಯಡ್. ಅಂದರೆ ಇಷ್ಟು ವರ್ಷ ಮನುಷ್ಯ ಏನು ಮಾಡ್ತಾ ಇದ್ದ, ಕಲ್ಲಿನ ಉಪಕರಣಗಳನ್ನು ಬಳಸ್ತಾ ಇದ್ದ. ನವಶಿಲಾಯುಗದಲ್ಲಿ ಏನಾಗಿದೆ ನೋಡಿ, ದೊಡ್ಡ ಡಿಫರೆನ್ಸ್ ಏನು ಹಿಂದಿನ ಒಂದು ಅವಧಿಗೂ ಮತ್ತು ಈಗ ನಿಯೋಲಿಥಿಕ್ ಎಂಡ್ ಆಗ್ತಾ ಇದ್ದ ಹಾಗೆ ಮನುಷ್ಯನಿಗೆ ಜಾಸ್ತಿ ಪ್ರಯೋಗಗಳನ್ನು ಮಾಡಲಿಕ್ಕೆ ಸಮಯ ಮತ್ತು ಅವಕಾಶ ಸಿಕ್ಕಿದೆ. ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಹೋಗ್ತಾನೆ ಮನುಷ್ಯ ಈಗ ಅಲ್ವಾ. ಮೊದಲು ಅವನಿಗೆ ಟೈಮ್ ಇರಲಿಲ್ಲ, ಸರ್ವೈವ್ ಆಗೋದೇ ದೊಡ್ಡ ಕಷ್ಟ ಆಗಿತ್ತು. ಪ್ರಾಣಿಗಳಿರಬಹುದು, ಪ್ರಕೃತಿ ಇರಬಹುದು, ಅದರಿಂದ ತಪ್ಪಿಸ್ಕೊಳ್ಳೋದು ಅಥವಾ ಉಳಿಯೋದು, ತನ್ನ ಜೀವವನ್ನು ಉಳಿಸ್ಕೊಳ್ಳೋದು ಮನುಷ್ಯನಿಗೆ ಬಹಳ ಪ್ರಮುಖವಾಗಿತ್ತು. ಆದರೆ ಈಗ ಮನುಷ್ಯ ಒಂದು ಕಡೆ ನೆಲೆ ನಿಂತಿದ್ದಾನೆ. ಕೃಷಿ, ಎನಿಮಲ್ ಡೊಮೆಸ್ಟಿಕೇಷನ್ ಇದೆಲ್ಲವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾನೆ. ಈಗ ಮನುಷ್ಯನಿಗೆ ಸಮಯ ಇದೆ, ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಕ್ಯೂರಿಯಾಸಿಟಿ ಇದೆ. ಇದೆಲ್ಲ ಇದ್ದಾಗ ಮನುಷ್ಯ ಶಿಲೆಯ ಯುಗದಿಂದ ತಾಮ್ರ ಯುಗದ ಕಡೆ ಅಥವಾ ತಾಮ್ರ ಶಿಲಾಯುಗ, ಚಾಲ್ಕೋಲಿಥಿಕ್ ಇದು ಅಂತಂದರೆ ಚಾಲ್ಕೋಸು ಮತ್ತು ಲಿಥಿಕ್ ಎರಡೂ ಇದೆ. ಕಾಪರು ಮತ್ತು ಸ್ಟೋನು. ಚಾಲ್ಕೋಸ್ ಅಂತಂದರೆ ಕಾಪರು ತಾಮ್ರ, ಲಿಥೋಸ್ ಅಂತಂದರೆ ಸ್ಟೋನು, ತಾಮ್ರ ಶಿಲಾಯುಗ ಅಂತ ಕರಿತೇವೆ. ಕಂಪ್ಲೀಟ್ ಸ್ಟೋನೇಜಿಂದ ಕೇವಲ ಕಲ್ಲುಗಳನ್ನು ಮಾತ್ರ ಬಳಸ್ತಾ ಇದ್ದಂಥ ಮನುಷ್ಯ ಈಗ ತಾಮ್ರ ಮತ್ತು ಕಲ್ಲು ಶಿಲೆಗಳು ಎರಡನ್ನೂ ಬಳಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಇಲ್ಲಿ ಚಾಲ್ಕೋಲಿಥಿಕ್ ಏಜ್ ಅದು. ಕಾಪರ್ ಇಂಟ್ರೊಡ್ಯೂಸ್ ಆಗುತ್ತೆ, ಹಾಗಂತ ಸ್ಟೋನ್ ಟೂಲ್ಸ್ಗಳು ಡಿಸಪಿಯರ್ ಆಗಿಬಿಡಿಲ್ಲ ಅಲ್ವಾ. ಡಿಡ್ ನಾಟ್ ಡಿಸಪಿಯರ್. ಸ್ಟೋನ್ ಟೂಲ್ಸ್ಗಳು ಇನ್ನೂ ಇದೆ, ಅದ್ರ ಜೊತೆ ಕಾಪರ್ ಬಳಸ್ತಾ ಇದ್ದಾನೆ. ಸೊ ಕಾಪರ್ ಆ್ಯಂಡ್ ವಿತ್ ದಟ್ ಸ್ಟೋನ್ ಟುಗೆದರ್, ದಟ್ಸ್ ವೈ ವಿ ಕಾಲ್ ದಿಸ್ ಪೀರಿಯಡ್ ಆಸ್ ಚಾಲ್ಕೋಲಿಥಿಕ್ ಪೀರಿಯಡ್. ಸೊ ಇಂಡಿಯಾದಲ್ಲಿ ಈ ಒಂದು ಹಂತ ಯಾವಾಗ ಶುರುವಾಗುತ್ತೆ ಅಂತಂದರೆ ಅರೌಂಡು 4th millennium BC ಆನ್ವರ್ಡ್ಸ್. ಅಂತಂದರೆ ಸುಮಾರು 6,000 ವರ್ಷ ಅಥವಾ 4,000 ವರ್ಷ, ಆ ಒಂದು ಹಂತದಲ್ಲಿ 6,000 to 4,000 ವರ್ಷ ಅಂತ ಹೇಳ್ತಾರೆ. ಈ ಒಂದು ಎಷ್ಟು ವರ್ಷದ ಹಿಂದೆ ಶುರುವಾಯಿತು ಅನ್ನೋದಕ್ಕೆ ವಿವಾದಗಳು ಇರುತ್ತೆ. ಎಕ್ಸಾಕ್ಟ್ ಪೀರಿಯಡ್ಡು UPSC ಇಲ್ಲಿ ತನಕ ಆ ಥರ ಎವರೇಜ್ ಆಗಿ ಕೇಳ್ತಾರೆ ಅಷ್ಟೇ. ಅಂತಂದರೆ ಎಕ್ಸಾಕ್ಟ್ ಸ್ಪೆಸಿಫಿಕ್ ಆದ ಡೇಟ್ಗಳ ಬಗ್ಗೆ ಇನ್ನೂ ಕೆಲವೊಂದು ಕಾಂಟ್ರವರ್ಸಿಗಳಿರುತ್ತೆ. ಇಂಥ ಡೇಟಿಗೆ ಇದು ಸ್ಟಾರ್ಟ್ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಜಸ್ಟ್ ನಾವು ಓವರ್ ಆಲ್ ಆಗಿ ತಿಳ್ಕೊಂಡಿರಬೇಕು. ಇದಾದಮೇಲೆ ನೆಕ್ಸ್ಟು ಈಗ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ ಕೆಲವು ಭಾಗದಲ್ಲಿ ನಿಯೋಲಿಥಿಕ್ಕು ಇತ್ತು, ಇನ್ನು ಕೆಲವು ಭಾಗದಲ್ಲಿ ಬೇರೆ ಬೇರೆ, ಈಗ ಹರಪ್ಪನ್ ಸಿವಿಲೈಸೇಷನ್ ಅಂತ ಇನ್ನು ಮುಂದೆ ಬರುತ್ತೆ, ಅದರ ಒಂದು ಪೂರ್ವ ಭಾಗ. ಸೊ ಎಲ್ಲ ಒಂದೇ ಕಡೆ ನಾವು ಮೊದಲು ಹೇಳಿದಾಗೆ ಒಂದೇ ಸಾರಿ ಎಲ್ಲ ಡೆವಲಪ್ ಆಗೋದಿಲ್ಲ, ಹಂತ ಹಂತವಾಗಿ ಗ್ರ್ಯಾಜುವಲ್ ಆಗಿ ಡೆವಲಪ್ ಆಗ್ತಾ ಹೋಗೋದು. ಮತ್ತು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಮೆಟಲರ್ಜಿ ಅಂತಂದರೆ ಲೋಹಗಳಿಗೆ ಸಂಬಂಧಪಟ್ಟ ಹಾಗೆ ಲೋಹಶಾಸ್ತ್ರ ಅಲ್ವಾ. ಇಷ್ಟು ದಿನ ಕಲ್ಲಿತ್ತು, ಈಗ ಒಂದು ಲೋಹವನ್ನು ಹೇಗೆ ಬಳಸೋದು ಅಂತಂದರೆ ಮುಖ್ಯವಾಗಿ ಲೋಹ ಅಂತಂದರೆ ಭೂಮಿಲಿ ಇರುತ್ತೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮನುಷ್ಯ ಏನು ಮಾಡ್ಕೋಬೇಕು, ತಿಳ್ಕೋಬೇಕು. ಆ ಲೋಹವನ್ನು ಪಡ್ಕೊಳ್ಳೋದು ಹೇಗೆ ಅಥವಾ ಅದನ್ನು ಕರಗಿಸೋದು ಹೇಗೆ,
ತನಗೆ ಬೇಕಾದ ವಸ್ತುವನ್ನು ಅದರಿಂದ ಮಾಡ್ಕೋಬೇಕು ಅಂತ ಆದರೆ ಅದರಲ್ಲಿ ಬೇರೆ ಬೇರೆ ಪ್ರೊಸೆಸ್ ಇರುತ್ತೆ ಅಲ್ವಾ? ಆ ಪ್ರೊಸೆಸ್ಗಳನ್ನು ಅವನು ಫಾಲೋ ಮಾಡಬೇಕಾಗತ್ತೆ. ಈಗ ನೆಲದಲ್ಲಿ ಸಿಕ್ಕಿರೋ ತಾಮ್ರದ ಒಂದು ಅದಿರು ತುಂಡಿರಬಹುದು ಅಲ್ವಾ? ಆ ತುಂಡನ್ನೇ ಡೈರೆಕ್ಟಾಗಿ ಬಳಸಿದರೆ ಅದರಿಂದ ಹೆಚ್ಚು ಉಪಯೋಗ ಇರೋದಿಲ್ಲ. ಆ ಅದಿರಿನಿಂದ ಅಂದರೆ ಆ ತಾಮ್ರವನ್ನು ತನಗೆ ಬೇಕಾದ ರೀತಿ ಉಪಯೋಗಿಸೋದು, ಅದನ್ನು ರೂಪಿಸೋದು, ಅದನ್ನು ಮನುಷ್ಯ ಕಲಿತಾನೆ. ಅಲ್ಲಿ 2 ಪ್ರಕ್ರಿಯೆ ಬರುತ್ತೆ, ಸ್ಮೆಲ್ಟಿಂಗ್ ಆ್ಯಂಡ್ ಅನಿಲಿಂಗ್. ಸ್ಮೆಲ್ಟಿಂಗ್ ಅಂತಂದರೆ ಎಕ್ಸ್ಟ್ರಾಕ್ಟ್ ಮೆಟಲ್ ಫ್ರಾಮ್ ಓರ್ ಯೂಸಿಂಗ್ ಹೀಟ್. ತಾಮ್ರದ ಅದಿರನ್ನು ಹೀಟ್ ಮಾಡಿ ಅದರಿಂದ ಲೋಹವನ್ನು ಬೇರ್ಪಡಿಸೋದು. ಇನ್ನು ಅನಿಲಿಂಗ್ ಅಂತಂದರೆ ಹೀಟ್ ಆರ್ ಸಾಫ್ಟನ್ ಕಾಪರ್. ತಾಮ್ರವನ್ನು ಬಿಸಿ ಮಾಡಿ ಮೃದುಗೊಳಿಸಿ ಅದನ್ನು ಆಮೇಲೆ ಹೊಡೆದು ಅಥವಾ ಹ್ಯಾಮರಿಂದ ಬಡಿದು ಬೇಕಾಗಿರೋ ಆಕಾರಕ್ಕೆ ತರೋದು, ಡಿಸೈರ್ಡ್ ಶೇಪಿಗೆ ತರೋದು. ಸೊ ಆ ರೀತಿ ಪ್ರಕ್ರಿಯೆಗಳನ್ನು ಮನುಷ್ಯ ಕಲಿತಾ ಇದ್ದಾನೆ ನೋಡಿ. ಅಂತಂದರೆ ಏನೋ ಪ್ರಕೃತಿಲಿ ಸಿಕ್ಕಿದೆ ಕಲ್ಲಿನ ಥರ ಹಾಗೆ ಯೂಸ್ ಮಾಡೋದು ಅಂತ ಅಲ್ಲ. ಇಲ್ಲಿ ಎಕ್ಸ್ಟ್ರಾ ಕೆಲಸ ಇದೆ ಮನುಷ್ಯನಿಗೆ, ಸ್ಮೆಲ್ಟಿಂಗು ಅನಿಲಿಂಗ್ ಎಲ್ಲ ಇದೆ. ಇದಾದಮೇಲೆ ಚಾಲ್ಕೊಲಿಥಿಕ್ ಸೆಟ್ಲ್ಮೆಂಟ್ಸ್ಗಳು ಎಲ್ಲಿ ಬರುತ್ತೆ ನೋಡಿ. ಒಂದೇ ಕಡೆ ಎಲ್ಲ ಇಲ್ಲ. ತಾಮ್ರದ ಬಳಕೆಯಲ್ಲಿ ಪ್ರಗತಿ ಆಗ್ತಾ ಇದೆ, ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಇನ್ನೂ ಪ್ರಗತಿ ಆಗಿಲ್ಲ. ಈಗ ಚಾಲ್ಕೊಲಿಥಿಕ್ ಸೆಟ್ಲ್ಮೆಂಟ್ಸ್ ಮೇನ್ಲಿ ರೂರಲ್ ಆ್ಯಂಡ್ ಅಗ್ರೇರಿಯನ್ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಅಲ್ವಾ? ಮನುಷ್ಯ ಏನು ಮಾಡ್ತಾ ಇದ್ದ, ವಾಲ್ಸ್ ಅಂತಂದರೆ ಈ ಗೋಡೆಗಳಿರಬಹುದು, ಮಡ್ ಆ್ಯಂಡ್ ಸನ್ ಡ್ರೈಡ್ ಬ್ರಿಕ್ಸ್, ಮನೆಗಳನ್ನು ಮುಖ್ಯವಾಗಿ ಮಣ್ಣು ಅಥವಾ ಬಿಸಿಲಿಂದ ಒಣಗಿಸಿರೋದು ಇಟ್ಟಿಗೆ, ಅದರಿಂದ ನಿರ್ಮಾಣ ಮಾಡ್ತಾ ಇದ್ದ. ಮತ್ತು ವಾಟಲ್ ಆ್ಯಂಡ್ ಡಾಬ್ ಅಂತ ಬರುತ್ತೆ ನೋಡಿ. ವಾಟಲ್ ಆ್ಯಂಡ್ ಡಾಬ್ ಈ ಶಬ್ದವನ್ನು ಕೇಳಿದ್ದೀರಾ ಗೊತ್ತಿಲ್ಲ. ಗೋಡೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದು ವಿಧಾನ ಇದೆ. ಮೊದಲು ಮರದ ಅಥವಾ ಬಿದಿರಿನ ಕಡ್ಡಿಗಳನ್ನು ಜೋಡಿಸೋದು, ಒಂದು ವಾಟಲ್ ಅಂತ ಸಿದ್ಧಪಡಿಸ್ತಾರೆ, ಜೋಡಿಸಿ ಒಂದು ಚೌಕಟ್ಟಿಗೆ ಅದನ್ನು ತರೋದು, ತಂದು ಆ ಒಂದು ಫ್ರೇಮ್ವರ್ಕಿಗೆ ಆ ವಾಟಲಿಗೆ ಎರಡೂ ಬದಿಗೂ ಜೇಡಿ ಮಣ್ಣು ಅದನ್ನು ಮಿಶ್ರಣ ಮಾಡಿ, ಜೇಡಿ ಮಣ್ಣು ಸಗಣಿ ಈ ಥರ ಮಿಶ್ರಣ ಮಾಡಿ ಗೋಡೆಯನ್ನು ನಿರ್ಮಾಣ ಮಾಡೋದು. ಸೊ ಈ ರೀತಿ ಗೋಡೆ ನಿರ್ಮಾಣ ಮಾಡಿ ವಾಸಿಸುವಂಥ ಒಂದು ವಿಧಾನ ವಾಟಲ್ ಆ್ಯಂಡ್ ಡಾಬ್ ಅಂತ ಕರೀತಾರೆ. ವುಡನ್ ಫ್ರೇಮ್ವರ್ಕ್ ಇರುತ್ತೆ ಮತ್ತು ಮಡ್ಡನ್ನು ಮಿಕ್ಸ್ ಮಾಡ್ತಾರೆ. ಮತ್ತು ಛಾವಣಿ ರೂಫ್ ಇರುತ್ತಲ್ವಾ, ಮುಖ್ಯವಾಗಿ ಅಲ್ಲಿ ತೆಂಗಿನ ಗರಿ ಇರಬಹುದು, ಒಣಗಿದ ಹುಲ್ಲನ್ನು ಮುಖ್ಯವಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದರು. ಈ ರೀತಿ ಮನೆಗಳನ್ನು ಕಟ್ಕೊಳ್ತಾ ಇದ್ದ. ಪ್ರವಾಹ ಮಳೆ ಬಂದರೆ ಅದನ್ನು ರಿಪೇರಿ ಮಾಡ್ಕೊಳ್ತಾ ಇದ್ದ. ಸೊ ಈ ರೀತಿ ಆಗಿನ ಕಾಲದ ಒಂದು ತಾಮ್ರ ಶಿಲಾಯುಗದ ಸಮಾಜ ದೊಡ್ಡ ದೊಡ್ಡ ನಗರಗಳನ್ನು ಹೊಂದಿತ್ತು ಅಂತ ಅಲ್ಲ, ಮುಖ್ಯವಾಗಿ ವಿಲೇಜ್ ಬೇಸ್ಡ್ ಅಗ್ರೇರಿಯನ್ ನೋಡಿ, ರೂರಲ್ ಆ್ಯಂಡ್ ಅಗ್ರೇರಿಯನ್ ಅದಕ್ಕೆ ಹೇಳಿದ್ದು. ಚಾಲ್ಕೊಲಿಥಿಕ್ ಸೆಟ್ಲ್ಮೆಂಟ್ಸ್ ಆರ್ ಮೇನ್ಲಿ ರೂರಲ್ ಆ್ಯಂಡ್ ಅಗ್ರೇರಿಯನ್ ಅಂತಂದರೆ ಕೃಷಿ ಆಧಾರಿತವಾಗಿರೋದು ಮತ್ತು ಗ್ರಾಮೀಣ ಭಾಗ, ಈಗ ನಾವೇನು ಹೇಳ್ತೇವೆ ಆ ರೀತಿ ಗ್ರಾಮೀಣ ಸಮಾಜವಾಗಿ ಅದು ಉಳ್ಕೊಂಡಿತ್ತು. ಇಲ್ಲಿ ಬೇರೆ ಬೇರೆ ಕಲ್ಚರ್ ಬರುತ್ತೆ. ಕಲ್ಚರ್ ಅಂತಂದರೆ ನೋಡಿ, ಇಲ್ಲಿ ಜೋರ್ವೆ ಕಲ್ಚರ್ ಅಂತ ಬಂತು. ಮುಖ್ಯವಾಗಿ ಇದು ಕಂಡು ಬರೋದು ಮಹಾರಾಷ್ಟ್ರದಲ್ಲಿ. ಜೋರ್ವೆ ಸಂಸ್ಕೃತಿ ಅಂತ ಕರೆಯಬಹುದು. ಅದರಲ್ಲಿ ಹೇಗಿರುತ್ತೆ, ಪ್ರಮುಖವಾದಂತಹ ಲಕ್ಷಣಗಳೇನು ಅಂತಂದರೆ, ಇಲ್ಲಿ ಫೋರ್ಟಿಫೈಡ್ ಸೆಟ್ಲ್ಮೆಂಟ್ಸ್ ಅಂತಂದರೆ ಈ ಒಂದು ಗ್ರಾಮಗಳು ಈ ಸಂಸ್ಕೃತಿಗೆ ಸೇರಿದಂಥ ಮಹಾರಾಷ್ಟ್ರದ ಈಗ ಅಹಮದ್ ನಗರ ಅಲ್ಲೆಲ್ಲ ಕೆಲವೊಂದು ಲಕ್ಷಣಗಳು ಏನು ಪತ್ತೆ ಆಗಿದೆ ಅಂತಂದರೆ, ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿ ಅಥವಾ ಗ್ರಾಮ ಇದ್ದರೆ ಅದ್ರ ಸುತ್ತಮುತ್ತ ಮಣ್ಣು ಕಲ್ಲಿನಿಂದ ಮಾಡಿದಂಥ ಒಂದು ಕೋಟೆಯ ಥರ ಒಂದು ಗೋಡೆ ಇರುತ್ತೆ. ಅಂತಂದರೆ ಆ ಹಳ್ಳಿ ಬೇರೆ ಬಾಹ್ಯ ಆಕ್ರಮಣಗಳಿಂದ ರಕ್ಷಣೆ ಮಾಡ್ಕೋಬೇಕು, ಪ್ರೊಟೆಕ್ಷನ್ನು, ಪ್ಲ್ಯಾನಿಂಗು, ಅದರಲ್ಲೆಲ್ಲ ಅದು ಹೆಲ್ಪ್ ಆಗ್ತಾಯಿತ್ತು. ಸ್ವಯಂ ರಕ್ಷಣೆ, ಸೆಲ್ಫ್ ಪ್ರೊಟೆಕ್ಷನ್ ಅನ್ನುವಂಥ ಒಂದು ಮನೋಭಾವ ನೋಡಿ ಆಗ ಬಂದಿದೆ ಮನುಷ್ಯನಿಗೆ. ಅದು ಜೋರ್ವೆ ಕಲ್ಚರಲ್ಲಿ ಫೋರ್ಟಿಫೈಡ್ ಸೆಟ್ಲ್ಮೆಂಟ್ಸ್ ಇದೆ. ಎಲ್ಲಿ? ಜೋರ್ವೆ ಕಲ್ಚರ್. ಎಲ್ಲಿ? ಅದು ಮಹಾರಾಷ್ಟ್ರ. ಇದಾದಮೇಲೆ ದೈಮಾಬಾದ್, ಇದು ಮಹಾರಾಷ್ಟ್ರದ ಪ್ರವರ ಅನ್ನುವಂಥ ನದಿ ದಂಡೆಯಲ್ಲಿದೆ. ಇಲ್ಲಿ ಕಾಪರ್ ಹಾರ್ಡ್ಸ್ ಅಂತಂದರೆ ತಾಮ್ರದ ಒಂದು ಪ್ರಮುಖವಾಗಿರುವಂತಹ ಆಯುಧಗಳು, ಕಲಾಕೃತಿಗಳು ಅದೆಲ್ಲ ಸಿಕ್ಕಿದೆ ದೈಮಾಬಾದ್ನಲ್ಲಿ. ಮತ್ತು ಆ ತಾಮ್ರದೇನು ಸಿಕ್ಕಿದೆ ಅಲ್ವಾ, ಅದು ರಥ ಇರಬಹುದು, ಆನೆ ಇರಬಹುದು. ಆಗಿನ ಕಾಲದ ಮೆಟಲ್ ಕ್ರಾಫ್ಟಿಂಗ್ ಹೇಗಿತ್ತು
ಯಾವ ರೀತಿ ಅವರು ಆ ಒಂದು ಲೋಹವನ್ನು, ಮೆಟಲ್ ಆಬ್ಜೆಕ್ಟ್ಸ್ಗಳನ್ನು ಚೆನ್ನಾಗಿ ರೂಪಿಸ್ತಾ ಇದ್ರು ಅನ್ನೋದನ್ನು ತಿಳಿಸುತ್ತೆ. ದೈಮಾಬಾದ್ನಲ್ಲಿ ಕಾಪರ್ ಹೋಲ್ಡ್ಸು, ಮೆಟಲ್ ಆಬ್ಜೆಕ್ಟ್ಗಳು ಸಿಕ್ಕಿದೆ. ಇದಾದಮೇಲೆ ಇನಾಮ್ಗಾಂವ್ ಯಾವುದಕ್ಕೆ ಫೇಮಸ್ ಅಂತಂದರೆ ವಾಟರ್ ಮ್ಯಾನೇಜ್ಮೆಂಟ್. ಮನುಷ್ಯ ಕೃಷಿಗೆ ನೀರು ಬೇಕು ಅಲ್ವಾ? ಮನುಷ್ಯ ಏನು ಕೃಷಿಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಮಳೆಯ ನೀರು ಬೇಕು. ಮಳೆ ನೀರನ್ನು ಯಾವಾಗಲೂ ನಂಬ್ಕೊಂಡಿರ್ಲಿಕ್ಕಾಗಲ್ಲ. ಮಳೆ ಬಂದಾಗ ನಾವು ಅದನ್ನು ಬಳಸಬೇಕಾಗತ್ತೆ. ಇಲ್ಲಿ ಮನುಷ್ಯ ನೋಡಿ ಏನು ಮಾಡ್ತಾ ಇದ್ದಾನೆ, ವಾಟರ್ ಮ್ಯಾನೇಜ್ಮೆಂಟ್, ಕೆನಾಲ್ಸ್ಗಳನ್ನು ಬಿಲ್ಡ್ ಮಾಡ್ತಾ ಇದ್ದಾನೆ. ಅಂತಂದರೆ ಕಾಲುವೆಗಳನ್ನು, ನಾಲೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಈಗ ಚೆಕ್ ಡ್ಯಾಮ್ಸ್ ಅಂತ ಹೇಳ್ತೀವಿ, ಆ ರೀತಿ ನದಿಯ ನೀರನ್ನು ಕೃಷಿ ಭೂಮಿಗೆ ತಿರುಗಿಸ್ಲಿಕ್ಕೆ ಕಾಲುವೆಗಳನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಇಲ್ಲಿ ನಾವು ನೋಡಬಹುದು. ಹಾಗಾಗಿ ಈ ಒಂದು ನೀರಾವರಿ ವ್ಯವಸ್ಥೆಯಿಂದಾನೇ ಆ ಒಂದು ಇನಾಮ್ಗಾಂವ್ನಲ್ಲಿ ಕೃಷಿ ಬಹಳ ಚೆನ್ನಾಗಿ ರೂಪುಗೊಳ್ಳುತ್ತೆ. ಒಂದು ಒಳ್ಳೆಯ ಅಡ್ವಾನ್ಸ್ಡ್ ಅಗ್ರೇರಿಯನ್ ಎಕಾನಮಿ, ಕೃಷಿ ಆರ್ಥಿಕತೆ ಚೆನ್ನಾಗಿ ಅಲ್ಲಿ ಬೆಳೆಯುತ್ತೆ. ಸೊ ದೈಮಾಬಾದು ಮಹಾರಾಷ್ಟ್ರದಲ್ಲಿ ಪ್ರವರ ರಿವರ್ ಹತ್ರ ಇರೋದು. ಕಾಪರ್ ಹೋರ್ಡ್ ಸಿಕ್ಕಿದೆ, ವೆಪನ್ಸು, ಆರ್ಟಿಫ್ಯಾಕ್ಟ್ಸ್ ಎಲ್ಲ ಸಿಕ್ಕಿದೆ. ಎವಿಡೆನ್ಸು ಅದಕ್ಕೆ ಮುಖ್ಯವಾಗಿ ನೋಡಿ, ಸ್ಪೆಷಲೈಸ್ಡ್ ಮೆಟಲ್ ಕ್ರಾಫ್ಟ್ಮ್ಯಾನ್ಶಿಪ್. ಯಾವುದಕ್ಕೆ ಎವಿಡೆನ್ಸ್ ಅದು? ಆಗಿನ ಕಾಲದ ಒಂದು ಮೆಟಲ್ ಕ್ರಾಫ್ಟ್ಮ್ಯಾನ್ಶಿಪ್, ಒಂದು ಲೋಹವನ್ನು ಎಷ್ಟು ಚೆನ್ನಾಗಿ ಕ್ರಾಫ್ಟ್ ಮಾಡ್ತಾ ಇದ್ರು, ಅದನ್ನು ಹೇಗೆ ಬಳಸ್ಕೊಳ್ತಾ ಇದ್ರು ಅನ್ನೋದಕ್ಕೆ ಅದು ಒಂದು ಎವಿಡೆನ್ಸು. ಇನಾಮ್ಗಾಂವಲ್ಲಿ ಗೋದ್ ರಿವರ್ ಅಂತ ಇದೆ, ಮಹಾರಾಷ್ಟ್ರದಲ್ಲಿ ಇರೋದು. ಈ ಪ್ರದೇಶದಲ್ಲಿ ಚೆಕ್ ಡ್ಯಾಮ್ಸು ಮತ್ತು ಚಾನಲ್ಸು, ಕೆನಾಲ್ಸ್ಗಳನ್ನು ನೋಡಬಹುದು. ಅದರಿಂದಾನೇ ಇರಿಗೇಷನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಅಗ್ರೇರಿಯನ್ ಎಕನಾಮಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇದಾದಮೇಲೆ ಮತ್ತೆ ಪ್ರಮುಖವಾದಂಥ ಕಲ್ಚರ್ ನೋಡಿ, ಮಾಲ್ವಾ ಮತ್ತು ಅಹಾರ್. ಮಧ್ಯ ಭಾರತದಲ್ಲಿ ಮಾಲ್ವಾ ಮತ್ತು ಕಾಯ್ತಾ ಸಂಸ್ಕೃತಿ ಅಂತ ಬರುತ್ತೆ, ಸೆಂಟ್ರಲ್ ಇಂಡಿಯಾದಲ್ಲಿ ಇರೋದು. ಇಲ್ಲಿ ಈಗಾಗಲೇ ನಾವು ಮೊದಲೇ ಹೇಳಿದ್ವಲ್ವ ಪಿಟ್ ಸೈಲೋಸ್ ಅಂತ. ಈ ಸಂದರ್ಭದಲ್ಲಿ ಇಲ್ಲೇನು ಮಾಡ್ತಾರೆ, ಇಲ್ಲಿ ಪಿಟ್ ಸೈಲೋಸ್ ಯಾಕೆ ಯೂಸ್ ಆಗುತ್ತೆ ಅಂತಂದರೆ ಅಂಡರ್ಗ್ರೌಂಡ್ ಗ್ರೇನ್ ಸ್ಟೋರೇಜ್ ಅಂತಂದರೆ ಆಳವಾದ ಗುಂಡಿ ತೋಡಿ ಅದರ ಒಳಗಡೆ ಮುಖ್ಯವಾಗಿ ಧಾನ್ಯಗಳನ್ನು ಅಲ್ವಾ, ಫುಡ್ ಸೆಕ್ಯೂರಿಟಿಗೋಸ್ಕರ ಧಾನ್ಯಗಳನ್ನು ಶೇಖರಿಸಿಡ್ತಾ ಇದ್ರು. ಸರ್ಪ್ಲಸ್ ಏನಿದೆ ಅದು ಹೆಚ್ಚಿರೋದು ಅಥವಾ ಮುಂದೆ ಯಾವಾಗತ್ತಾದರೂ ಉಪಯೋಗ ಬರಲಿ ಅದಕ್ಕೋಸ್ಕರ ಇಲ್ಲಿ ಪಿಟ್ ಸೈಲೋಸ್ಗಳನ್ನು ಮುಖ್ಯವಾಗಿ ನಾವು ನೋಡ್ಬೋದು. ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂಥ ಒಂದು ಅಂಶ ಇದು. ಪಿಟ್ ಸೈಲೋಸ್ಗಳನ್ನು ಅಲ್ಲಿ ನಾವು ನೋಡ್ತೇವೆ. ಪಿಟ್ ಡ್ವೆಲ್ಲಿಂಗ್ಸ್ ಬೇರೆ, ಪಿಟ್ ಸೈಲೋಸ್ಗಳು ಬೇರೆ, ಅದು ಗೊತ್ತಿರಲಿ. ಮಾಲ್ವಾ ಕಾಯ್ತಾ ಮುಖ್ಯವಾಗಿ ಸೆಂಟ್ರಲ್ ಇಂಡಿಯಾದ್ದು ಆಹಾರ ಭದ್ರತೆಗೆ ಸಂಬಂಧಪಟ್ಟಿರೋದು. ಇನ್ನು ಆಹಾರ್ ಬನಸ್, ಆಹಾರ ಅಂತಿದೆ, ಕೆಲವೊಂದು ಕಡೆ ಆಹಾರ ಅಂತ ಹೇಳ್ತಾರೆ, ಆಹಾರ್ ಬನಾಸ್ ಅಂತ ಹೇಳ್ಬೋದು ಈ ಸಂಸ್ಕೃತಿಗೆ. ರಾಜಸ್ಥಾನದ ಬನಾಸ್ ನದಿ ಕಣಿವೆ ಅಥವಾ ಬಾನಸ್ ಅಂತ ಹೇಳ್ಬೋದು, ಬಾನಸ್ ವ್ಯಾಲಿಯಲ್ಲಿ ಮುಖ್ಯವಾಗಿ ಈ ಒಂದು ಸಂಸ್ಕೃತಿ ಇತ್ತು, ಆಹಾರ್ ಬಾನಸ್. ಇಲ್ಲಿ ನೋಡಿ ಮಿಕ್ಸ್ಡ್ ಫಾರ್ಮಿಂಗ್ ಪ್ರಮುಖವಾದ ಫೀಚರ್. ಅಗ್ರಿಕಲ್ಚರ್ ಮತ್ತು ಆ್ಯನಿಮಲ್ ಹಸ್ಬೆಂಡ್ರಿ, ಕೃಷಿ ಜೊತೆ ಪಶುಸಂಗೋಪನೆ, ಅದರಲ್ಲಿ ಮಿಶ್ರ ಬೇಸಾಯ ಪದ್ಧತಿಯನ್ನು ಅವರು ರೂಪಿಸ್ಕೊಂಡಿದ್ರು. ಇನ್ನು ಕಾಪರ್ ಡೆಪಾಸಿಟ್ಗಳು ಸಿಕ್ಕಿದೆ ನೋಡಿ, ಮೈನಿಂಗ್ ಮಾಡ್ತಾಯಿದ್ರು, ಮೆಟಲ್ ವರ್ಕಿಂಗು, ಅದಕ್ಕೆಲ್ಲ ಪ್ರಮುಖವಾದಂಥ ಸ್ಥಳ ಇದು. ತಾಮ್ರದ ಅದಿರಿನ ನಿಕ್ಷೇಪಗಳು, ಕಾಪರ್ ಡೆಪಾಸಿಟ್ಟು ಹತ್ತಿರ ಇತ್ತು. ಅಲ್ಲಿ ಲೋಹದ ತಯಾರಿಕೆ ಇರಬಹುದು, ಗಣಿಗಾರಿಕೆಗೆ ಈ ಪ್ರದೇಶಕ್ಕೆ ಹೆಚ್ಚಿನ ಆದ್ಯತೆ ಇತ್ತು, ರಾಜಸ್ಥಾನದ ಬನಾಸ್ ವ್ಯಾಲಿ. ಮತ್ತು ಕ್ರಾಫ್ಟ್ ಸ್ಪೆಷಲೈಸೇಷನ್ ನೋಡಿ, ಯಾವಾಗ ಒಂದು ಹಂತದಲ್ಲಿ ನೀವು ಒಂದು ಥಿಂಕ್ ಮಾಡಿ, ಈಗ ಮೊದಲಾಗಿದ್ದರೆ ತುಂಬ ಮನುಷ್ಯರು ಒಟ್ಟಿಗೆ ಬದುಕ್ತಾ ಇದ್ರು, ತಮಗನ್ಸಿದ್ದನ್ನು ಮಾಡ್ತಾಯಿದ್ರು, ಎಲ್ರಿಗೂ ಸರ್ವೈವಲ್ ಆಗಿರೋದೇ ಅಥವಾ ಬದುಕೋದೇ ದೊಡ್ಡ ಗುರಿಯಾಗಿತ್ತು. ಆದರೆ ಈಗ ಹಾಗಲ್ಲ, ಪ್ರತಿಯೊಬ್ಬರೂ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೊದಲು ಒಂದೇ ರೀತಿ ಇತ್ತು, ಸಮಾನತೆ ಇತ್ತು. ಆದರೆ ತಾಮ್ರಶಿಲಾಯುಗ ಅಂದರೆ ಚಾಲ್ಕೊಲಿಥಿಕ್ ಏಜ್ ಬರೋ ತನಕ ಒಂದೇ ಕೆಲಸ ಮಾಡ್ತಾ ಇಲ್ಲ. ಯಾರಾದರೂ ಒಬ್ಬರು ಲೋಹದ ಕೆಲಸ ಮಾಡ್ತಾರೆ, ಮೆಟಲ್ಗೆ ಸಂಬಂಧಪಟ್ಟಿದ್ದು, ಮತ್ತೊಬ್ಬರು ಕೃಷಿ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಏನು ರಿಸೋರ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಕೆಲಸ ನೋಡಿ ಡಿವೈಡ್ ಆಗ್ತಾ ಇದೆ. ಯಾರು ಈ ಕೃಷಿ ಮಾಡ್ತಾ ಇದ್ದಾರೋ ಅವರು ಆ ಕೃಷಿಯಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ. ಮೆಟಲ್ಸ್ ಅಥವಾ ಲೋಹಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಾರೋ ಎಕ್ಸ್ಪರ್ಟ್ ಆಗ್ತಾರೆ ಅಲ್ವಾ. ಈ ರೀತಿ ಕ್ರಾಫ್ಟ್ ಸ್ಪೆಷಲೈಸೇಷನ್ ಅಂತಂದರೆ ತಾವು ಮಾಡುವ ವೃತ್ತಿಯಲ್ಲಿ ಒಂದು ಸ್ಪೆಷಲೈಸೇಷನ್, ಹೆಚ್ಚಿನ ವೃತ್ತಿಪರತೆ, ಹೆಚ್ಚಿನ ಪರಿಣಿತಿ ಅವರು ಪಡ್ಕೊಳ್ತಾ ಇದ್ದಾರೆ.
ಯಾವಾಗ ಆ ವೃತ್ತಿಗೆ ಸಂಬಂಧಪಟ್ಟಂತಹ ಪರಿಣಿತಿ ಬರುತ್ತೋ ಆವಾಗ ಆ ವೃತ್ತಿಗೆ ಸಂಬಂಧಪಟ್ಟಂಥ ಎಲ್ಲ ರಿಸೋರ್ಸ್ಗಳನ್ನು ಅವರು ಕಂಟ್ರೋಲ್ ಮಾಡ್ತಾರೆ ಅಲ್ವಾ. ನೀವು ಯಾವ ಜಾಬ್ ಮಾಡ್ತಾ ಇದ್ದೀರೋ ಆ ಜಾಬಿಗೆ ಸಂಬಂಧಪಟ್ಟಂಥ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಿಮ್ಮದೇ ಆಗಿರುತ್ತೆ. ನಿಮ್ಮ ಒಂದು ಅಧಿಕಾರ ಅಥವಾ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಇರುವಂಥ ರಿಸೋರ್ಸ್ಗಳನ್ನು ನೀವೇ ಕಂಟ್ರೋಲ್ ಮಾಡ್ತೀರಿ. ಸೊ ನೀವು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ತೀರಿ, ನಿಮ್ಮ ಹಂತ ಯಾವುದಿದೆ ಅನ್ನೋ ಆಧಾರದ ಮೇಲೆ ನಿಮಗೆ ಸ್ಯಾಲ್ರಿ ಬರುತ್ತೆ. ಅದೇ ರೀತಿ ಆಗಿನ ಕಾಲವನ್ನು ನೆನಪು ಮಾಡ್ಕೊಳ್ಳಿ. ಕ್ರಾಫ್ಟ್ ಸ್ಪೆಷಲೈಸೇಷನ್, ಕೆಲವರು ಬೇರೆ ಬೇರೆ ಹುದ್ದೆ, ಈಗಿನ ಕಾಲದಲ್ಲಿ ಹುದ್ದೆ ಅಂತ ಹೇಳ್ಬೋದು, ಆವಾಗ ಜಾಬು ಅಥವಾ ಯಾವುದೋ ಒಂದು ಕ್ರಾಫ್ಟು ಅದರಲ್ಲಿ ಸ್ಪೆಷಾಲಿಟಿಯನ್ನು ಸಾಧಿಸ್ತಾ ಇದ್ದಾರೆ. ಆ ರಿಸೋರ್ಸ್ಗಳನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಅದರಿಂದ ಏನು ಕ್ರಿಯೇಟ್ ಆಗುತ್ತೆ, ವೆಲ್ತ್ ಡಿಫರೆನ್ಸ್. ಅಂದರೆ ಎಲ್ರಿಗೂ ಒಂದೇ ರೀತಿ ವೆಲ್ತ್ ಇರೋದಿಲ್ಲ, ಸಂಪತ್ತಿನಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಸಂಪತ್ತಿನಲ್ಲಿ ಆಗುವಂಥ ಒಂದು ಡಿಫರೆನ್ಸೇ ಮುಂದೆ ಸೋಷಿಯಲ್ ಹೈರಾರ್ಕಿಗೆ, ಸಾಮಾಜಿಕ ಶ್ರೇಣೀಕರಣಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿನೇ ಈ ಸಂದರ್ಭದಲ್ಲಿ ನಾವೇ ನೋಡ್ತೇವೆ ಡಿಫ್ರೆಂಟ್ ಹೌಸ್ ಸೈಜಸ್. ನೋಡಿ, ದೊಡ್ಡ ಮನೆ ಒಂದು ಕಡೆ, ಸಣ್ಣ ಮನೆ ಒಂದು ಕಡೆ, ಮತ್ತು ಅನ್ಈಕ್ವಲ್ ಗ್ರೇವ್ ಗೂಡ್ಸ್ ಅಲ್ವಾ. ಮತ್ತು ಸಮಾಧಿ ಸ್ಥಳದಲ್ಲಿ ಗ್ರೇವ್ ಯಾರ್ಡ್ ಅಂತ ಹೇಳ್ತೇವೆ, ಆ ಗ್ರೇವ್ ಗೂಡ್ಸ್ಗಳಲ್ಲೂ ಅನ್ಈಕ್ವಾಲಿಟಿ ನೋಡ್ತೇವೆ. ಎಲೀಟ್ ಅಂತಂದರೆ ಯಾರು ಸಮಾಜದ ಪ್ರಮುಖ ವ್ಯಕ್ತಿಗಳಾಗಿದ್ದರೋ ಅವರು ಗ್ರೇಟರ್ ಕಂಟ್ರೋಲ್ ಓವರ್ ಸರ್ಪ್ಲಸ್ ಫುಡ್ ಆ್ಯಂಡ್ ಕಾಪರ್ ಟ್ರೇಡ್. ಹೆಚ್ಚಿನ ಸರ್ಪ್ಲಸ್ ಫುಡ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ರು, ಮತ್ತು ಕಾಪರ್ ಟ್ರೇಡನ್ನು ಮುಖ್ಯವಾಗಿ ನೋಡ್ತಾ ಇದ್ರು, ಅದರ ಬಗ್ಗೆ ಗಮನ ಕೊಡ್ತಾ ಇದ್ರು. ಟ್ರೇಡು ಇದೆಲ್ಲ ಎಲಿಟ್ ಪೀಪಲ್ ನೋಡ್ತಾ ಇದ್ರು. ಮತ್ತು ಇಲ್ಲಿ ಪಾಟ್ರಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂಥ ಎರಡು ನೋಡಿ ಕಲ್ಚರ್ ಇದೆ. ಪಾಟ್ರಿ ಕಲ್ಚರಲ್ಲಿ ಬ್ಲ್ಯಾಕ್ ರೆಡ್ ಅಂತ ಒಂದು, ಬ್ಲ್ಯಾಕ್ ರೆಡ್ ವೇರ್ ಅದು ಗೊತ್ತಿರಬೇಕು. ಇದು ಎರಡೂ ಪ್ರಮುಖವಾಗಿರೋದು ಪಾಟ್ರಿ ಸ್ಟೈಲ್ಗಳು. ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಅಂದರೆ ಮಡಿಕೆ ಒಳಭಾಗ ರೆಡ್ ಆಗಿರುತ್ತೆ, ಹೊರಭಾಗ ಬ್ಲ್ಯಾಕ್ ಆಗಿರುತ್ತೆ. ಈ ಥರ ಪಾಟ್ರಿ ಇದೆ ಅಂತಂದರೆ ಹೊರಗಡೆ ಬ್ಲ್ಯಾಕು, ಅರ್ಥ ಆಗ್ತಾ ಇದೆಯಾ, ಹೊರಗಡೆ ಬ್ಲ್ಯಾಕ್ ಇರುತ್ತೆ, ಒಳಭಾಗ ರೆಡ್ ಆಗಿರುತ್ತೆ. ಸೊ ಅದು ಪಾಟ್ರಿ ಸ್ಟೈಲು. ಮತ್ತು ಆಕರ್ ಕಲರ್ಡ್ ಪಾಟ್ರಿ, ಆಕ್ರೆ ಅಂತ ಹೇಳ್ಬೋದು, ಆಕರ್ ಕಲರ್ಡ್ ಪಾಟ್ರಿ ಇದು ಸಹ ಇಲ್ಲಿ ತಿಳಿಗೆಂಪು ಅಥವಾ ಹಳದಿ ಮಿಶ್ರಿತ ಮಣ್ಣಿನಿಂದ ಮಾಡಿದಂಥ ಮಡಿಕೆ. ಇದು ಗಂಗಾ ಯಮುನಾ ದೋಬ್ ಪ್ರದೇಶದಲ್ಲಿ ಕಂಡುಬರೋದು. ಅಂತಂದರೆ ಇದು ಏನು ಹೇಳ್ತಾ ಇದೆ ಅಂತಂದರೆ ಸೋಷಿಯಲ್ ಐಡೆಂಟಿಟಿ, ಆ ಪ್ರದೇಶ ಈ ರೀತಿಯಾದಂತಹ ಕಲ್ಚರನ್ನು ಅಡಾಪ್ಟ್ ಮಾಡ್ಕೊಂಡಿತ್ತು ಅಂತ ತಿಳಿಸ್ತಾ ಇದೆ. ಮತ್ತು ರಿಲಿಜನ್ ಹೇಗಿತ್ತು ಆವಾಗ, ನೇಚರ್ ಸೆಂಟ್ರಿಕ್, ಪ್ರಕೃತಿಯನ್ನು ಕೇಂದ್ರವಾಗಿ ಇಟ್ಕೊಂಡಿರೋದು. ಆಗಿನ ತಾಮ್ರಶಿಲಾಯುಗದ ತಾಣಗಳಲ್ಲಿ ಏನು ಸಿಕ್ಕಿದೆ ನಮಗೆ, ಮದರ್ ಗಾಡೆಸ್, ನೂರಾರು ಮಾತೃ ದೇವತೆಗಳು ಅಂತ ಹೇಳ್ಬೋದು, ಅದರ ಬಗ್ಗೆ ಎವಿಡೆನ್ಸ್ ಸಿಕ್ಕಿದೆ. ಭೂಮಿಯ ಫಲವತ್ತತೆಗೋಸ್ಕರ ನಮಗೆ ಪ್ರಕೃತಿ ಒಳ್ಳೇದು ಮಾಡಲಿ ಅಂತ ಪೂಜಿಸ್ತಾ ಇದ್ರು. ಮತ್ತು ಬುಲ್ ಇಮೇಜರಿ ಅದು ಸಹ ಸಿಕ್ಕಿದೆ. ಬುಲ್ ಇಮೇಜರಿ, ಬುಲ್ ಅಂತಂದರೆ ಮುಖ್ಯವಾಗಿ ಆಗಿನ ಕಾಲದಲ್ಲಿ ಕೃಷಿಗೆ, ಸಾರಿಗೆಗೆ, ಅದಕ್ಕೆಲ್ಲ ಗೂಳಿ ಅಥವಾ ಈಗ ಎತ್ತು ಅಂತ ಹೇಳ್ತೀವಲ್ವಾ, ಸೊ ಅವು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ವು. ಹಾಗಾಗಿ ಅದನ್ನು ಅವರು ಆರಾಧಿಸ್ತಾ ಇದ್ದರು. ಗೂಳಿಯ ಮಣ್ಣಿನ ಮೂರ್ತಿ ಮತ್ತು ಚಿತ್ರಕಲೆ ಅದೆಲ್ಲ ಸಿಗ್ತಾ ಇದೆ. ಅಗ್ರಿಕಲ್ಚರಿಗೆ, ಟ್ರಾನ್ಸ್ಪೋರ್ಟಿಗೆ ಬುಲ್ ಬೇಕು. ಮತ್ತು ಬರಿಯಲ್ಸ್ ಬಗ್ಗೆ ಮತ್ತೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಬರಿಯಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಅದು ಕಲ್ಚರನ್ನು ಅಥವಾ ಅವರ ಬಿಲೀಫನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಜಾರ್ವೆಯಲ್ಲಿ ಮುಖ್ಯವಾಗಿ ಜಾರ್ವೆ ಬರಿಯಲ್ಸ್ ಅಂತಂದರೆ ಅರ್ನ್ ಬರಿಯಲ್ಸ್ ಅಂತ ಹೇಳ್ತಾರೆ. ಅರ್ನ್ ಅಂತಂದರೆ ಮರಣ ಹೊಂತಾರಲ್ವ ವ್ಯಕ್ತಿ, ಆ ವ್ಯಕ್ತಿಯ ದೇಹವನ್ನು ಒಂದು ಮೀಟರ್ನಷ್ಟು ಮಣ್ಣಿನ ಕೊಡ ಅಥವಾ ಘಟದೊಳಗೆ ಕೂರಿಸಿ ಅದನ್ನು ಹೂಳ್ತಾ ಇದ್ರು. ಆ ಘಟ ಅಥವಾ ಈಗ ಮಡಿಕೆ ರೀತಿಯೇ ಇರುತ್ತೆ ಘಟ, ಅರ್ನ್ ಅಂತ ಹೇಳ್ತಾರೆ. ಆ ಕೊಡ, ದೊಡ್ಡ ಮಣ್ಣಿನ ಕೊಡ, ಆ ರೀತಿ ಅದರಲ್ಲಿ ಆ ವ್ಯಕ್ತಿಯ ದೇಹವನ್ನು ಕೂರಿಸಿ ಹೂಳ್ತಾ ಇದ್ರು. ಇನ್ನೊಂದು ಫ್ರ್ಯಾಕ್ಷನಲ್ ಬರಿಯಲ್, ಆಂಶಿಕ ಸಂಸ್ಕಾರ ಅಂತ ಹೇಳ್ತಾರೆ. ಫ್ರ್ಯಾಕ್ಷನಲ್ ಅಂತಂದರೆ ಇಡೀ ದೇಹವನ್ನು ಹೂಳೋ ಬದಲು ಕೆಲವು ಮುಖ್ಯವಾದ ಮೂಳೆಗಳನ್ನು ಅಥವಾ ಸ್ಕಲ್, ತಲೆ ಬುರುಡಿಯನ್ನು ಹೂಳೋದು, ಅಂತಹ ಪದ್ಧತಿನೂ ಇತ್ತು. ಮತ್ತು ಅಲ್ಲಿ ಹೂಳಬೇಕಾದ್ರೆ ಸಹ ನೋಡಿ ಗ್ರೇವ್ ಗೂಡ್ಸು, ಪಾಟ್ರಿ, ಕಾಪರ್ ಆಬ್ಜೆಕ್ಟು, ಆರ್ನಮೆಂಟ್ಸು ಅದನ್ನು ಸಹ ಯೂಸ್ ಮಾಡ್ತಾ ಇದ್ರು. ಅದರ ಜೊತೆ ಆ ಒಂದು ಹೆಣದ ಜೊತೆ ಅಥವಾ ಒಂದು ಬಾಡಿ ಜೊತೆ ಮರಣ ಹೊಂದಿದ ವ್ಯಕ್ತಿಗೆ ಅದು ಮುಂದಿನ ಜೀವನಕ್ಕೆ ಬೇಕಾಗಬಹುದು ಅಂತ ಅದನ್ನು ಇಡ್ತಾ ಇದ್ರು. ಎಲ್ಲ ಗೋರಿಗಳಲ್ಲೂ ಸಿಕ್ಕಿಲ್ಲ ಇದು. ಆವಾಗಲೇ ಹೇಳಿದಾಗೆ ಇಲ್ಲಿ ಸ್ಟ್ರಾಟಿಫಿಕೇಶನ್ ಶುರುವಾಗ್ಬಿಟ್ಟಿದೆ.
ಸ್ಟ್ರಾಟಿಫಿಕೇಶನ್ ಅಂತಂದರೆ ಸಮಾಜದಲ್ಲಿ ಬೇರೆ ಬೇರೆ ಶ್ರೇಣಿ ವ್ಯವಸ್ಥೆ ಶುರುವಾಗಿದೆ. ಸೊ ಅನ್ಈಕ್ವಲ್ ಗ್ರೇವ್ ಗೂಡ್ಸ್ ದಟ್ ಮೀನ್ಸ್ ದರ್ ಇಸ್ ಅ ಪಾಸಿಬಿಲಿಟಿ ಆಫ್ ಸೋಷಿಯಲ್ ಸ್ಟೇಟಸ್ ಡಿಫ್ರೆನ್ಸಸ್. ಸೊ ಈ ರೀತಿ ಬರಿಯಲ್ ಪ್ರಾಕ್ಟೀಸ್ ಆಗ್ತಾ ಇದೆ ನಾವು ನೋಡಬಹುದು. ಅಂದರೆ ಆಫ್ಟರ್ ಲೈಫಲ್ಲಿ ಬಿಲೀಫ್ ಇರಬಹುದು ಅಂತ ನಾವು ಹೇಳ್ತೇವೆ. ಸೋಷಿಯಲ್ ಸ್ಟೇಟಸ್ಸು, ಬಿಲೀಫು ಎಲ್ಲದಕ್ಕೂ ಇದೊಂದು ಎವಿಡೆನ್ಸ್. ಸೊ ನಿಯೋಲಿಥಿಕಲ್ಲಿ ನಾವೇ ನೋಡಿದ್ವಿ, ಫಸ್ಟ್ ಮೆಹರ್ಗಢ್, ಆಮೇಲೆ ಬುರ್ಜಹೋಮ್. ಎಲ್ಲಿ ಬರುತ್ತೆ? ವೀಟ್ ಬಾರ್ಲಿ ಗ್ರ್ಯಾನರಿ, ಮಡ್ ಬ್ರಿಕ್ ಹೌಸು. ಬುರ್ಜಹೋಮ್ನಲ್ಲಿ ಗುಫ್ಕ್ರಾಲು, ಪಿಟ್ ಡ್ವೆಲಿಂಗು. ಯು ಪಿಯಲ್ಲಿ ಕೋಲ್ಡ್ ಹಿವ್ವಾ, ಬಿಹಾರ್ನಲ್ಲಿ ಚಿರಾಂಡು, ಸೌತ್ ಇಂಡಿಯಾದಲ್ಲಿ ಕ್ಯಾಟಲ್ ಪ್ಯಾಸ್ಟೋಲಿರಿಸಮು, ಆ್ಯಶ್ ಮೌಂಟ್ಸು. ಆಮೇಲೆ ಚಾಲ್ಕೊಲಿಥಿಕ್ ನೋಡಿದ್ದು ಕಾಪರು ಮತ್ತು ಸ್ಟೋನು, ಸ್ಮೆಲ್ಟಿಂಗು, ಅನಿಲಿಂಗು. ಮಹಾರಾಷ್ಟ್ರದ ಜೋರ್ವೆ ಕಲ್ಚರು. ದೈಮಾಬಾದ್ನಲ್ಲಿ ಕಾಪರ್ ಹೋರ್ಡ್ಸು, ಇನಾಮ್ಗಾಮಲ್ಲಿ ವಾಟರ್ ಮ್ಯಾನೇಜ್ಮೆಂಟು. ಮಾಲ್ವಾ ಮತ್ತು ಕಾಯ್ಥಾ ಪಿಟ್ ಸೈಲೋಸ್ಗಳು ಸಿಕ್ಕಿದೆ ಫುಡ್ ಸೆಕ್ಯೂರಿಟಿಗೋಸ್ಕರ. ಅಹಾರ್ ಬನಸ್, ಮಿಕ್ಸ್ಡ್ ಫಾರ್ಮಿಂಗು, ಕಾಪರ್ ಮೈನಿಂಗು. ಕ್ರಾಫ್ಟ್ ಸ್ಪೆಷಲೈಸೇಷನಿಂದ ಮುಂದೆ ರಿಸೋರ್ಸ್ ಕಂಟ್ರೋಲ್ ಆಗುತ್ತೆ, ಸೋಷಿಯಲ್ ಹೈರಾರ್ಕಿ ಕ್ರಿಯೇಟ್ ಆಗುತ್ತೆ. ರಿಲಿಜನ್ನಲ್ಲಿ ಮದರ್ ಗಾಡೆಸ್ ಮತ್ತು ಬುಲ್ ಇಮೇಜರಿ ಪ್ರಮುಖವಾಗಿರೋದು. ಬರಿಯಲ್ಸಲ್ಲಿ ಅರ್ನ್ ಬರಿಯಲ್, ಫ್ರ್ಯಾಕ್ಷನಲ್ ಬರಿಯಲ್ ಮತ್ತು ಗ್ರೇವ್ ಗೂಡ್ಸ್. ಇಷ್ಟು ಪ್ರಮುಖವಾದ ಅಂಶ. ನೀವು ಮಾಡಬೇಕಾಗಿರೋದೇನು ಮೊದಲೇ ಹೇಳಿದ್ದೇನೆ, ಭಾರತದ ಮ್ಯಾಪನ್ನು ಬಿಡಿಸಿ ಪ್ರಮುಖವಾದ ಸ್ಥಳಗಳು ಏನೇನು ಮೆನ್ಷನ್ ಆಗಿದೆಯೋ ಅದು ಎಲ್ಲವನ್ನು ಸಹ ನೋಟ್ ಮಾಡ್ಕೋಬೇಕು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಕಂಪ್ಲೀಟ್ ಮಾಡಿದರೆ ಡನ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.